LM History Academy. It's Lingaraj Dodmani. Okay. ಸೊ ಹೋದ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಿ ಅಂತಂದರೆ ಎಪಿಸೋಡ್ 1 ಮಾಡಿದ್ವಿ. ಅದರಲ್ಲಿ ಹಿಸ್ಟ್ರಿ ಕಂಪ್ಲೀಟ್ ಸಿಲೆಬಸ್ನ ನಾನು ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ, ಕ್ಲಾಸ್ ಮಾಡಿದ್ದೆ, ಅಂದರೆ ಡಿಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇದು ಎಪಿಸೋಡ್ 2. ಇದು ಪೂರ್ತಿ ಕಂಪ್ಲೀಟ್ ಹಿಸ್ಟ್ರಿ ಕೋರ್ಸ್ ಆಗಿರುತ್ತೆ. ಇದು ಅಸಿಸ್ಟೆಂಟ್ ಪ್ರೊಫೆಸರ್ UGC ನೆಟ್, KSET, KPSC, FDA, SDA, PSI, PDO, GPSTR ಮತ್ತು ಇನ್ನೂ ಅನೇಕ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಿಸ್ಟ್ರಿ ಮೇಲೆ ಬೇರೆ ಬೇರೆ ರೀತಿಯ ಕ್ವಶನ್ಸನ್ನು ಕೇಳ್ತಾ ಬಂದಿದ್ದಾನೆ ಅಲ್ವಾ. ಸೊ ಅದ್ರಾಗೂ ಈಗ ಪ್ಯಾಟರ್ನ್ ತುಂಬ ಚೇಂಜ್ ಮಾಡಿದ್ದಾನೆ. ಬೇರೆ ಬೇರೆ ರೀತಿಯ ಕಾನ್ಸೆಪ್ಚುವಲ್ ವೈಸ್ ಕ್ವಶನ್ಸ್ ಎಲ್ಲ ರೈಸ್ ಮಾಡ್ತಾ ಇದ್ದಾನೆ. ಅಸೆಷನ್, ಆಮೇಲೆ ಅಸೆಷನ್ ರೀಸನ್ಸು, ಸ್ಟೇಟ್ಮೆಂಟ್ ಬೇಸ್ಡು. ಸೊ ಈ ಎಲ್ಲ ರೀತಿಯ ಪ್ಯಾಟರ್ನ್ ಇರುತ್ತೆ. ಸೊ ಹಾಗಾಗಿನೇ ಸೊ ಇದನ್ನು ಕಂಪ್ಲೀಟ್ ಹಿಸ್ಟ್ರಿ ಕೋರ್ಸನ್ನು ಮಾಡಬೇಕಂತೇಳಿ ಸೊ ಅನಿಸಿ ಈಗಾಗಲೇ ಎಪಿಸೋಡ್ 1ನಲ್ಲಿ ನಾನು ಕಂಪ್ಲೀಟಾಗಿ ಸಿಲೆಬಸ್ ಬಗ್ಗೆ ಮಾತಾಡಿದ್ದೀನಿ. ಈಗ ಅಧಿಕೃತವಾಗಿ ನಾನು ಚಾಪ್ಟರ್ ವೈಸ್ ಕ್ಲಾಸಸ್ ಮಾಡ್ತಾ ಹೋಗ್ತೇನೆ. ಓಕೆ. ಸೊ ಫಸ್ಟ್ ಒನ್ನಿಗೆ ನಾವು ಮತ್ತೊಮ್ಮೆ LM History ಅಕಾಡೆಮಿಗೆ ಎಲ್ರಿಗೂ ಸ್ವಾಗತ. ಚಾಪ್ಟರ್ 1 ಏನಿತ್ತು ಅದರಲ್ಲಿ ಇಂಟ್ರೊಡಕ್ಷನ್ ಟು ಹಿಸ್ಟರಿ ಅಂತ, ಅಂದರೆ ಇತಿಹಾಸದ ಪರಿಚಯ. ಸೊ ಈ ಚಾಪ್ಟರ್ ನಾವು ಏನು ಮಾಡ್ತೀವಿ, ವಾಟ್ ಈಸ್ ಹಿಸ್ಟ್ರಿ. ಹಿಸ್ಟ್ರಿ ಈಸ್ ದ ಸ್ಟಡಿ ಆಫ್ ದ ಪಾಸ್ಟ್. ಸೊ ಇಲ್ಲಿ ಇತಿಹಾಸ ಅಂದ್ರೆ ಏನು ನಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು ಅಂತ. ಇಲ್ಲಿ ಇತಿಹಾಸ ಅಂತಂದ್ರೆ ಏನಂತಂದ್ರೆ ಈ ಹಿಂದೆ ನಡೆದು ಹೋದ ಘಟನೆಗಳನ್ನ ಅಧ್ಯಯನ ಮಾಡೋದು ಅಂತ. ಯಾವ ರೀತಿ ಕ್ರಮಬದ್ಧವಾಗಿ ಅಲ್ವಾ, ಕ್ರಮಬದ್ಧವಾಗಿ ಇತಿಹಾಸವನ್ನ ನಾವು ಅಧ್ಯಯನ ಮಾಡ್ತೀವಿ. ಸೊ ಹಾಗಾದ್ರೆ ಈ ಹಿಂದೆ ನಡೆದು ಹೋದ ಘಟನೆಗಳನ್ನ ಅಧ್ಯಯನ ಮಾಡೋದಷ್ಟೇ ಇತಿಹಾಸನ? ಹಾಗಾದ್ರೆ ಈ ಹಿಂದೆ ಎಷ್ಟೋ ಘಟನೆಗಳು ನಡೆದು ಹೋಗಿರ್ತವೆ. ಫಾರ್ ಎಕ್ಸಾಂಪಲ್, ನೀವು ಬೆಳಗ್ಗೆ ಎದ್ದೇಳ್ತೀರಿ, ಕಾಲೇಜ್ಗೆ ಹೋಗ್ತೀರಿ, ಸಾಯಂಕಾಲ ಮನೆಗೆ ಬರ್ತೀರಿ, ಆ ದಿನ ಮುಗಿಯುತ್ತೆ. ಸೊ ಅದನ್ನು ನಾವು ಹಿಸ್ಟ್ರಿ ಅಂತ ಹೇಳಿ ಕರೀಲಕ್ಕಾಗತ್ತಾ? ಇಲ್ಲಲ್ಲ. ಸೊ ಹಿಸ್ಟ್ರಿ ಅಂತಂದ್ರೆ ಮಾನವ ಸಮಾಜದ ಮೇಲೆ ಪರಿಣಾಮ ಬೀರಿದ ಸಾಕ್ಷ್ಯಗಳ ಮೂಲಕ ತಿಳಿದು ಬರುವ ಅಧ್ಯಯನಕ್ಕೆ ಯೋಗ್ಯವಾದ ಘಟನೆಗಳೇ ಹಿಸ್ಟ್ರಿ ಅಂತೇಳಿ ಕರಿತೀವಿ ನಾವು. ಓಕೆನಾ. ಸೊ ಅಂದ್ರೆ ಇದು ಮಾನವನ ಕುರಿತಾಗಿನೇ ಅಧ್ಯಯನ ಮಾಡ್ತಕ್ಕಂಥ ಒಂದು ಹಿಸ್ಟ್ರಿ ಆಗಿರುತ್ತೆ. ಸೊ ಇದು ಡೈನೋಸಾರ್ಗಳ ಕಥೆ ಇಲ್ಲ, ಮಾನವನ ಸಮಾಜದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಸಾಕ್ಷ್ಯಗಳ ಮೂಲಕ ಅಧ್ಯಯನಕ್ಕೆ ಯೋಗ್ಯವಾದ ಘಟನೆಗಳನ್ನ ನಾವು ಹಿಸ್ಟ್ರಿ ಅಂತೇಳಿ ಕರಿತೀವಿ ಅಂತ. ಸೊ ಅಂದ್ರೆ ಹಿಂದಿನ ಕಾಲದಲ್ಲಿ ಮಾನವ ಹೇಗಿದ್ದ, ಇವಾಗ ಹೇಗಿದ್ದಾನೆ, ಅದನ್ನ ಹಂತ ಹಂತವಾಗಿ ವೈಜ್ಞಾನಿಕ ತಳಹದಿಯಲ್ಲಿ ಸ್ಟಡಿ ಮಾಡೋದನ್ನು ನಾವು ಹಿಸ್ಟ್ರಿ ಅಂತೇಳಿ ಕರಿತೀವಿ ಅಂತ. ಓಕೆನಾ. ಸೊ ಮಾನವ ಸಮಾಜದ ಮೇಲೆ ಪರಿಣಾಮ ಬೀರಿದ ಸಾಕ್ಷ್ಯಗಳ ಮೂಲಕ ತಿಳಿದು ಬರುವ ಅಧ್ಯಯನಕ್ಕೆ ಯೋಗ್ಯವಾದ ಘಟನೆಗಳನ್ನೇ ನಾವು ಇತಿಹಾಸ ಅಂತೇಳಿ ಕರಿತೀವಿ. ಸೊ ಅದು ಫಸ್ಟ್ ಗೊತ್ತಿರಬೇಕು ನಮಗೆ. ಓಕೆನಾ. ಸೊ ಹಿಸ್ಟ್ರಿ ಅಂತಂದ್ರೆ ಏನ್ ಬೇಕಾದ್ರೂ ಸ್ಟಡಿ ಮಾಡ್ಬೋದಾ? ಓಕೆ, ಎಲ್ಲವೂ ಈ ಹಿಂದೆ ನಡೆದ ಘಟನೆಗಳೇ, ಆದರೆ ಅದಕ್ಕೆ ಸಾಕ್ಷ್ಯಗಳು ಬೇಕು, ನಮಗೆ ಯೋಗ್ಯವಾದ ಮಾಹಿತಿ ಬೇಕು. ಸೊ ಯೋಗ್ಯವಾದ ಘಟನೆಗಳು ಇರಬೇಕು, ಸಾಕ್ಷ್ಯಗಳು ಇರಬೇಕು, ಮೂಲಾಧಾರಗಳಿರಬೇಕು. ಅವೆಲ್ಲವನ್ನು ಕೂಡ ನಾವು ಡಿಟೇಲ್ಡ್ ಆಗಿ, ವ್ಯವಸ್ಥಿತವಾಗಿ, ಸಿಸ್ಟಮೆಟಿಕ್ ಆಗಿ ಅಧ್ಯಯನ ಮಾಡೋದನ್ನೇ ನಾವೇನಲ್ಲಿ ಕರಿತೀವಪ್ಪ ಅಂತಂದ್ರೆ ಹಿಸ್ಟ್ರಿ ಅಂತೇಳಿ ಕರಿತೀವಿ. ಓಕೆನಾ. ಸೊ ದಟ್ ಇಸ್ ವೈ ಹಿಸ್ಟರಿ ಇಸ್ ದ ಸ್ಟಡಿ ಆಫ್ ದಿ ಪಾಸ್ಟ್ ಅಂತೇಳಿ ಕರಿತೀವಿ ಅಂತ. ಸೊ ಇದು ಗೊತ್ತಿರಬೇಕು. ಜೊತೆಗೆ ಇಟ್ ಹೆಲ್ಪ್ಸ್ ಅಸ್ ಅಂಡರ್ಸ್ಟ್ಯಾಂಡ್. ಇತಿಹಾಸ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಏನೇನನ್ನ? ಹ್ಯೂಮನ್ ಲೈಫ್, ಮಾನವ ಸಮಾಜವನ್ನ. ಹ್ಯೂಮನ್ ಲೈಫ್ ಅಂದ್ರೆ ಮಾನವನ ಬಗ್ಗೆನೆ. ನಾನು ಈಗಾಗಲೇ ಹೇಳಿದಂತೆ ಇತಿಹಾಸ ಯಾರ ಬಗ್ಗೆ ಸ್ಟಡಿ ಮಾಡುತ್ತಪ್ಪ ಅಂತಂದ್ರೆ ಮನುಷ್ಯನ ಬಗ್ಗೆ, ಮಾನವ ಸಮಾಜದ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ. ಅದ್ಯಾವುದು ಡೈನೋಸಾರ್ಗಳಲ್ಲ, ಅಥವಾ ಬೇರೆ ಯಾರ್ದೋ ಇದು ಅಲ್ಲ ಅಲ್ವಾ. ಸೊ ಒಟ್ಟಾರೆಯಾಗಿ ಮನುಷ್ಯನ ಬಗ್ಗೆನೇ ಅಧ್ಯಯನ ಮಾಡ್ತಕ್ಕಂಥದ್ದು, ಮಾನವನ ಸಮಾಜದ ಕುರಿತಾಗಿನೇ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ನಾವು ಇತಿಹಾಸ ಅಂತೇಳಿ ಕರಿತೀವಿ. ಸೊ ಮಾನವನ ಜೀವನ ಹೇಗಿತ್ತು, ಅವನ ಜೀವನ ಕ್ರಮ ಏನು, ಸೊ ಅವನು ಯಾವೆಲ್ಲ ರೀತಿಯ ಜೀವನ ಶೈಲಿಯನ್ನ ಅನುಸರಿಸ್ತಾ ಇದ್ದಾನೆ, ಒಟ್ಟಾರೆಯಾಗಿ ಅಲ್ಲಿಂದ ಇಲ್ಲಿವರೆಗೂ ಮಾನವ ಹೇಗೆಲ್ಲ ಬೆಳೆದು ಬಂದ ಅನ್ನೋದನ್ನ ಕ್ರಮವಾಗಿ ಅಧ್ಯಯನ ಮಾಡೋದನ್ನ ಹ್ಯೂಮನ್ ಲೈಫ್ ಬಗ್ಗೆ ತಿಳಿಸುತ್ತೆ. ಆಮೇಲೆ ಸೊಸೈಟಿ, ಮಾನವನ ಸಮಾಜ ಹೇಗಿತ್ತು, ಅವನ ಸಮಾಜದಲ್ಲಿ ಬಗ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ ಅಲ್ವಾ. ಸೊ ಅದಕ್ಕೇನೆ ಮಾನವನ ನಾವೇನಂತ ಕರಿತೀವಿ ಅಂತಂದ್ರೆ ಸಂಘಜೀವಿ ಅಂತೇಳಿ ಕರಿತೀವಿ ಅಂತ. ಸಮಾಜವನ್ನು ಬಿಟ್ಟು ಮನುಷ್ಯ ಇಲ್ಲ. ಸೊ ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ ಇರೋ ಸಮಾಜದಲ್ಲಿ ಜೀವನವನ್ನ ಕಟ್ಕೊಂಡಿರ್ತಾನೆ, ಜೀವನವನ್ನ ಸಾಗಿಸ್ತಿರ್ತಾನೆ. ಅವನ ಸಮಾಜದ ಬಗ್ಗೆ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಆಮೇಲೆ ಕಲ್ಚರ್ ಅಂದ್ರೆ ಈ ಹಿಂದೆ ಮಾನವ
ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹಿಸ್ಟ್ರಿ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ನಮಗೆ. ಅವನ ಸಂಸ್ಕೃತಿ ಏನಿತ್ತು, ಸಂಪ್ರದಾಯ ಏನಿತ್ತು, ಸೊ ಯಾವೆಲ್ಲ ರೀತಿಯ ಸಂಪ್ರದಾಯಗಳನ್ನ ಅನುಸರಿಸ್ತಾ ಇದ್ದ ಅವನು, ಆಚರಣೆಗಳೇನು, ಧಾರ್ಮಿಕತೆ ಹೇಗಿತ್ತು, ಅವನ ಆರ್ಥಿಕತೆ ಹೇಗಿತ್ತು. ಸೊ ಹೀಗೆ ಒಟ್ಟಾರೆಯಾಗಿ ಕಲ್ಚರ್ ಬಗ್ಗೆ, ಸಂಸ್ಕೃತಿ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹಿಸ್ಟ್ರಿ ಹೆಲ್ಪ್ ಮಾಡುತ್ತೆ. ಆಮೇಲೆ ಸಿವಿಲೈಸೇಷನ್, ನಾಗರಿಕತೆಗಳ ಬಗ್ಗೆನೂ ಕೂಡ ತಿಳ್ಕೊಳ್ಳಿಕ್ಕೆ ನಮಗೆ ಹಿಸ್ಟ್ರಿ ಹೆಲ್ಪ್ ಮಾಡುತ್ತೆ ಅಂತ. ಓಕೆನಾ. ಸೊ ಹಿಂದೆ ನಾವು ನಮ್ಮ ಭಾರತದ ಸಿಂಧು ನಾಗರಿಕತೆ ಆಗಿರ್ಬೋದು, ಮೆಸೊಪಟೋಮಿ ನಾಗರಿಕತೆ ಆಗಿರ್ಬೋದು, ಆಮೇಲೆ ಚೀನಾ ನಾಗರಿಕತೆ ಆಗಿರ್ಬೋದು, ಈ ಎಲ್ಲಾ ನಾಗರಿಕತೆಗಳು ಹೇಗ್ ಬೆಳೆದ್ ಬಂದ್ವು, ಅಲ್ಲೂ ಕೂಡ ಮಾನವರ ಬಗ್ಗೆನೇ ನಾವು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ, ಅಧ್ಯಯನ ಮಾಡ್ತಾ ಹೋಗ್ತೀವಿ. ಆ ನಾಗರಿಕತೆಗಳ ಮುಖೇನ ಮನುಷ್ಯನನ್ನು ಕುರಿತು ಅಧ್ಯಯನವನ್ನ ಮಾಡ್ತೀವಿ ಅಂತ. ಹಾಗೆ ಸಿವಿಲೈಸೇಷನ್, ನಾಗರಿಕತೆಗಳ ಕುರಿತಾಗಿನೂ ಕೂಡ ಮಾತಾಡ್ಲಿಕ್ಕೆ, ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇತಿಹಾಸ ಅನ್ನೋದು ಅಂತ. ಓಕೆನಾ. ಸೊ ಹಾಗಾಗಿನೇ ನಾನು ಈಗಾಗಲೇ ಹೇಳಿದೆ ಅಂತಂದ್ರೆ ಹ್ಯೂಮನ್ ಪಾಸ್ಟ್, ಮಾನವನ ಗತಕಾಲದ ಕುರಿತು ನಮ್ಮನ ಒಂದು ಕಥೆಯನ್ನ ಹೇಳೋದಲ್ಲ. ಸ್ಟಡಿ ಅಂತಂದ್ರೆ ಏನು, ಕತೆ ಅಲ್ಲ, ಸಂಶೋಧನೆ, ವಿಶ್ಲೇಷಣೆ, ಹೋಲಿಕೆ ಮಾಡೋದು, ಹೋಲಿಕಾತ್ಮಕವಾಗಿ ಮಾನವನ ಬಗ್ಗೆನೇ ಅಧ್ಯಯನ ಮಾಡತಕ್ಕಂಥದ್ದು ಇತಿಹಾಸ ಆಗಿದೆ ಅಂತ. ಓಕೆನಾ. ಸೊ ಒಟ್ಟಾರೆಯಾಗಿ ಮಾನವ ಸಮಾಜದ ಅಭಿವೃದ್ಧಿಯ ಅಧ್ಯಯನ ಇದು. ಇತಿಹಾಸ ಅಂತಂದ್ರೇನು, ಮಾನವ ಅಭಿವೃದ್ಧಿಯ ಸಮಾಜದ ಅಭಿವೃದ್ಧಿಯ ಅಧ್ಯಯನ ಇದು, ಮಾನವ ಸಮಾಜದ ಅಭಿವೃದ್ಧಿಯ ಅಧ್ಯಯನ. ಓಕೆನಾ. ಸೊ ಓಕೆ, ಇನ್ನು ನೆಕ್ಸ್ಟ್, ವೈ ವಿ ಸ್ಟಡಿ ಹಿಸ್ಟ್ರಿ. ವೈ ವಿ ಸ್ಟಡಿ ಹಿಸ್ಟ್ರಿ. ಸೊ ನಾವು ಹಿಸ್ಟ್ರಿಯನ್ನ ಯಾಕೆ ಅಧ್ಯಯನ ಮಾಡಬೇಕು? ಅಂಡರ್ಸ್ಟ್ಯಾಂಡ್ ದಿ ಪಾಸ್ಟ್. ನಾವು ಗತಕಾಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇತಿಹಾಸನ ಓದಲೇಬೇಕು. ಯಾಕಂತಂದ್ರೆ ನಮಗೆ ಪಾಸ್ಟ್ ಗೊತ್ತಂತಂದ್ರೆ ಪ್ರೆಸೆಂಟ್ ಬಗ್ಗೆ ಮಾತಾಡ್ಬೋದು ಅಲ್ವಾ. ಈ ಪ್ರೆಸೆಂಟ್ ನಮಗೆ ಗೊತ್ತಿತ್ತಂತಂದ್ರೆ ಮುಂದೆ ಫ್ಯೂಚರ್ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಹಿಂದೆ ಏನಾಗಿದೆ ಅಂತ ಗೊತ್ತಿಲ್ಲದೇ ನಾವು ಮಾತಾಡೋದಕ್ಕೆ ಹೋದ್ರೆ ಸೊ ಅದು ಏನಾಗುತ್ತೆ ಅಂತಂದ್ರೆ ಸುಮ್ಮನೆ ಕಥೆ ಆಗುತ್ತೆ, ಪೊಳ್ಳು ಕಥೆ ಆಗ್ಬಿಡುತ್ತೆ, ಅದನ್ನ ಯಾರು ನಂಬೋದಿಲ್ಲ ಅಲ್ವಾ. ಬದಲಾಗಿ ನಾವು ಸಾಕ್ಷ್ಯಗಳನ್ನ ಇಟ್ಕೊಂಡು ಮಾತಾಡೋದಾದ್ರೆ ಸೊ ಅದು ಪ್ರೆಸೆಂಟ್ಗೆ ನಾವು ಅನ್ವಯ ಮಾಡ್ಕೊಂಡು ಮಾತಾಡ್ಬೇಕಾಗತ್ತೆ ಅಂತ. ಅಂಡರ್ಸ್ಟ್ಯಾಂಡ್ ದಿ ಪಾಸ್ಟ್, ನಾವು ಗತಕಾಲವನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹಿಸ್ಟ್ರಿ ಓದ್ಬೇಕು, ನಮಗೆ ಹಿಸ್ಟ್ರಿ ಬೇಕಾಗತ್ತೆ. ಜೊತೆಗೆ ಈ ಹಿಂದೆ ಅಂದ್ರೆ ನಮ್ಮ ಪೂರ್ವಜರು ಮಾಡಿದಂತಹ ತಪ್ಪುಗಳನ್ನ ನಾವು ಮಾಡಬಾರ್ದು ಅಟ್ ಪ್ರೆಸೆಂಟ್ ಟೈಮಲ್ಲಿ. ಸೊ ಹಾಗಾಗಿ ನಮಗೆ ಈ ಗತಕಾಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಹಿಸ್ಟ್ರಿಯನ್ನು ಓದಲೇಬೇಕು ಅಲ್ವಾ. ಫಾರ್ ಎಕ್ಸಾಂಪಲ್, ಭಾರತ ಈಗ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದೆ. ಸಂವಿಧಾನವನ್ನು ಅಳವಡಿಸಿಕೊಂಡು ಅದರ ಮುಖೇನ ನಾವು ಇಡೀ ದೇಶವನ್ನು ಮುನ್ನಡೆಸ್ತಾ ಇದ್ದೀವಿ ಅಲ್ವಾ. ಅದರಿಂದ ಸಾಕಷ್ಟು ಇತಿಹಾಸ ಇದೆ. ಪ್ರಜಾಪ್ರಭುತ್ವ ರಾಷ್ಟ್ರ ಯಾಕೆ, ಸಂವಿಧಾನ ಹೇಗೆ ಅಳವಡಿಕೆ ಆಯಿತು, ಅದರಿಂದ ಈ ಹಿಂದೆ ಆದಂತಹ ಎಲ್ಲ ಘಟನೆಗಳನ್ನ, ಚಳುವಳಿಗಳನ್ನ, ಹೋರಾಟಗಳನ್ನ ನಾವೆಲ್ಲದನ್ನು ಅರ್ಥ ಮಾಡ್ಕೋಬೇಕು. ಹಂಗಾದಾಗ ಮಾತ್ರ ಏನಾಗುತ್ತಪ್ಪ ಅಂತಂದ್ರೆ ನಾವು ಹಿಸ್ಟ್ರಿ ಬಗ್ಗೆ ಪ್ರೆಸೆಂಟ್ ಅಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಅಂತ ಅಲ್ವಾ. ಸೊ ಹಂಗಾಗಿತ್ತು, ಹಿಂಗಾಗಿತ್ತು, ಅವಾಗ ಹಂಗಿತ್ತು, ಇವಾಗ ಹೆಂಗಿತ್ತು, ಅದಕ್ಕೆ ನಾವು ಸಾಕ್ಷ್ಯಗಳನ್ನ ಒದಗಿಸ್ಬೇಕಾಗತ್ತೆ ಅಂತ. ಸೊ ಅದನ್ನ ಬಿಟ್ಟು ಸುಮ್ಮನೆ ಕಥೆಗಳನ್ನ, ಪೊಳ್ಳುಗಳನ್ನ ಹೇಳಿದ್ರೆ ಇಲ್ಲಿ ಯಾರು ನಂಬೋದಿಲ್ಲ. ಸೊ ಅದಕ್ಕೆಲ್ಲದಕ್ಕೂ ಸಾಕ್ಷ್ಯಗಳಿರ್ಬೇಕು ಅಂತ. ಆಮೇಲೆ ಲರ್ನ್ ಫ್ರಮ್ ಮಿಸ್ಟೇಕ್ಸ್. ನಾವು ಇತಿಹಾಸವನ್ನ ಯಾಕೆ ಓದ್ಬೇಕು ಅನ್ನೋದಾದ್ರೆ ಲರ್ನ್ ಫ್ರಮ್ ಮಿಸ್ಟೇಕ್ಸ್, ತಪ್ಪುಗಳಿಂದ ಕಲೀಲಿಕ್ಕೆ ನಾವು ಹಿಸ್ಟ್ರಿಯನ್ನು ಓದಬೇಕು ಅಂತ. ಯಾಕೆ, ಈ ಹಿಂದೆ ಮಹಾನುಭಾವರೆಲ್ಲ ಕೆಲವೊಬ್ರು ಏನ್ ಮಾಡ್ತಾರೆ, ಮಿಸ್ಟೇಕ್ಸ್ ಅನ್ನ, ತಪ್ಪುಗಳನ್ನ ಮಾಡಿರ್ತಾರೆ. ಆ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು, ಓದಿ ಅರ್ಥ ಮಾಡಿಕೊಂಡು ಈಗ ನಾವು ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಆ ತಪ್ಪನ್ನ ಮುಂದುವರಿಸಬಾರ್ದು, ಅದನ್ನ ತಿದ್ಕೋಬೇಕು ಅಲ್ವಾ. ಸೊ ಆ ತಪ್ಪುಗಳನ್ನ ತಿದ್ಕೊಂಡು ಸರಿ ಮಾಡಿಕೊಂಡು ಈಗ ನಾವು ಒಳ್ಳೆ ಫ್ಯೂಚರ್ ಅನ್ನ, ಒಳ್ಳೆ ಭವಿಷ್ಯವನ್ನ ಕಟ್ಟಬೇಕು. ಆ ನಿಟ್ಟಿನಲ್ಲಿ ನಮಗೆ ಪಾಸ್ಟ್ ಗೊತ್ತಿರಬೇಕು. ಅವರ ತಪ್ಪುಗಳಿಂದ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಕಲ್ತಿರ್ಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಹಿಸ್ಟ್ರಿಯನ್ನು ಓದಬೇಕು. ಪ್ರೊಟೆಕ್ಟ್ ಕಲ್ಚರ್. ನಮ್ಮ ಸಂಸ್ಕೃತಿ, ಸಂಪ್ರದಾಯವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಹಿಸ್ಟ್ರಿಯನ್ನ ಖಂಡಿತವಾಗಿ ಓದಲೇಬೇಕು ಅಂತ. ಯಾಕಂತಂದ್ರೆ ನಾವೀಗ ಯಾವ್ದಾದ್ರು ಟೂರಿಗೆ ಹೋದ್ವಿ ಅಂತಂದ್ರೆ ಅಲ್ಲಿ ಸಾಕಷ್ಟು ದೇವಾಲಯಗಳನ್ನು ನೋಡ್ತೀವಿ. ಆ ದೇವಾಲಯಗಳಲ್ಲಿ ಇಡೀ ಒಂದು ಯಾವ್ದಾದ್ರು ಒಂದು ದೇವಾಲಯವನ್ನು ತಗೊಂಡ್ರೆ ಇಡೀ ಒಂದು ಸಾಮ್ರಾಜ್ಯದ ಸಂಸ್ಕೃತಿಯನ್ನು ನಮ್ಮ ಕಣ್ಣೆದುರಿಗೆ ಬಂದಂಗೆ ಆಗುತ್ತೆ ಅಂತ. ಓಕೆನಾ. ಸೊ ಅಲ್ಲಿ ಏನಾಗುತ್ತೆ, ಯಾವುದೇ ಒಂದು ದೇವಾಲಯ ತಗೊಂಡ್ರೆ ಇಡೀ ಕಲ್ಚರೇ ನಮ್ಮ ಕಣ್ ಮುಂದೆ ಬಂದಂಗೆ ಆಗುತ್ತೆ. ಸೊ ಅದನ್ನ ಉಳಿಸ್ಕೋಬೇಕು ನಾವು.
ಸೊ ಈ ಹಿಂದೆ ಸರಿಸುಮಾರು 400-500 ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಅವರು ಕಟ್ಟಿಕೊಟ್ಟಂತಹ ಸಂಸ್ಕೃತಿಯನ್ನ, ದೇವಾಲಯಗಳನ್ನ, ಅವುಗಳನ್ನು ನಾವು ರಕ್ಷಣೆ ಮಾಡಬೇಕು. ಆ ಸಂಸ್ಕೃತಿಯನ್ನ ರಕ್ಷಣೆ ಮಾಡಬೇಕು. ಆ ಜವಾಬ್ದಾರಿ ಈಗಿನ ಪೀಳಿಗೆಗೆ ಅತ್ಯವಶ್ಯಕವಾಗಿರುತ್ತದೆ. ಸೊ ಹಾಗಾಗಿ ಆ ಕಲ್ಚರ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಹಿಸ್ಟ್ರಿಯನ್ನು ಓದಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಲ್ಡ್ ಎ ಬೆಟರ್ ಫ್ಯೂಚರ್. ನಾನು ಈಗಾಗಲೇ ಹೇಳಿದೆ ಏನಂತಂದ್ರೆ, ನಮಗೆ ಪಾಸ್ಟ್ ಗೊತ್ತಿತ್ತು ಅಂತಂದ್ರೆ ನಾವು ಪ್ರೆಸೆಂಟನ್ನು ಕರೆಕ್ಟಾಗಿ ಪ್ರೆಸೆಂಟಲ್ಲಿ ಇತಿಹಾಸದ ಬಗ್ಗೆ ನಾವು ಮಾತಾಡಬಹುದು. ಈ ಪ್ರೆಸೆಂಟನ್ನು ನಾವು ಕರೆಕ್ಟಾಗಿ ಇಟ್ಕೊಂಡ್ವಿ ಅಂತಂದ್ರೆ ನಾವು ಫ್ಯೂಚರ್ನ ಒಳ್ಳೆ ರೀತಿಯಲ್ಲಿ ಕಟ್ಕೋಬಹುದು ಅಂತ ಅಲ್ವಾ. ಸೊ ಹಾಗಾಗಿನೇ ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರು ದೇ ಆರ್ ವೆರಿ ಇಂಪಾರ್ಟೆಂಟ್. ದೇ ಆರ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಲ್ಲಿ ಒಂದು ಬೆಟರ್ ಫ್ಯೂಚರ್ನ, ಒಳ್ಳೆ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ನಿಮಗೆ ಇತಿಹಾಸ ಬೇಕು ಅಂತ. ಓಕೆನಾ. ಸೊ ಇತಿಹಾಸ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಏನನ್ನ ಮಾಡಬೇಕಾಗ್ತದೆ. ಸೊ ಹಾಗಾಗಿ ನಮಗೆ ಇತಿಹಾಸ ಬೇಕು. ಇನ್ನು ನೆಕ್ಸ್ಟು ಡೆಫಿನಿಷನ್ಸ್ ಆಫ್ ಹಿಸ್ಟ್ರಿ. ಸೊ ಇಲ್ಲಿ ನಾವು ಇತಿಹಾಸವನ್ನು ತೆಗೆದುಕೊಂಡ್ರೆ ಏನಾಗುತ್ತಪ್ಪ ಅಂತಂದ್ರೆ, ಹಿಸ್ಟ್ರಿಗೆ ತನ್ನದೇ ಆದ ಒಂದು ವಾಕ್ಯ ಇಲ್ಲ. ಅದರ ನಿರ್ದಿಷ್ಟವಾಗಿ ಒಂದೇ ಒಂದು ವಾಕ್ಯ ಕೂಡ ಹಿಸ್ಟ್ರಿಗಿಲ್ಲ. ಬದಲಾಗಿ ಇಲ್ಲಿ ಸಾಕಷ್ಟು ಡೆಫಿನಿಷನ್ಸ್ ಬರ್ತವೆ, ವ್ಯಾಖ್ಯಾನಗಳು ಬರ್ತವೆ. ಹಿಸ್ಟ್ರಿ ಅಂದ್ರೆ ಏನು? ನಾನೊಂದು ಬೇರೆ ರೀತಿ ಹೇಳ್ತೀನಿ, ಮತ್ತೊಬ್ಬರು ಬೇರೆ ರೀತಿ ಹೇಳ್ತಾರೆ, ಮಗದೊಬ್ಬರು ಬೇರೆ ರೀತಿ ಹೇಳ್ತಾರೆ ಹಿಸ್ಟ್ರಿ ಅಂತಂದ್ರೆ ಏನು. ಸೊ ಹೀಗೆ ಇಲ್ಲಿ ಡೆಫಿನಿಷನ್ಸ್ ಆಫ್ ಹಿಸ್ಟ್ರಿ ಅನ್ನು ತಗೊಂಡ್ರೆ, ಸೊ ಒಂದೇ ವ್ಯಾಖ್ಯಾನಗಳು ಕೂಡ ನಾವು ನಿರ್ದಿಷ್ಟವಾಗಿ ಇದೇ ವ್ಯಾಖ್ಯಾನ ಇದೆ ಹಿಸ್ಟ್ರಿಗೆ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಬೇರೆ ಬೇರೆ ಇತಿಹಾಸಕಾರರು ಏನ್ ಮಾಡಿದ್ದಾರೆ ಅಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಇತಿಹಾಸವನ್ನು ಕಟ್ಕೊಟ್ಟಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ ಅಂತ. ಸೊ ಅವುಗಳಿಗೆ ಡೆಫಿನಿಷನ್ಸ್ ಆಫ್ ಹಿಸ್ಟ್ರಿ. ಸೊ ಹಾಗಾದ್ರೆ ಯಾರ್ಯಾರು? ಹಿಸ್ಟ್ರಿ ಹ್ಯಾಸ್ ಬೀನ್ ಡಿಫೈನ್ಡ್ ಡಿಫ್ರೆಂಟ್ಲಿ ಬೈ ಡಿಫ್ರೆಂಟ್ ಹಿಸ್ಟೋರಿಯನ್ಸ್. ನಾನು ಈಗಾಗಲೇ ಹೇಳಿದಂತೆ ಏನಪ್ಪಾ ಅಂತಂದ್ರೆ, ಬೇರೆ ಬೇರೆ ರೀತಿಯ ಇತಿಹಾಸಕಾರರು ಇತಿಹಾಸವನ್ನ ಬೇರೆ ಬೇರೆ ರೀತಿಯಾಗಿನೇ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಒಂದು ನಿರ್ದಿಷ್ಟ ವ್ಯಾಖ್ಯಾನ ಇಲ್ಲ. ಹಿಸ್ಟ್ರಿ ಅಂತಂದ್ರೆ ಇದೆ ಅಲ್ವಾ. ಸೊ ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನ ಬೇರೆ ಬೇರೆ ರೀತಿಯ ವಿವಿಧ ಇತಿಹಾಸಕಾರರು ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ನಮಗೆ ಕಂಡುಬರೋದು ಯಾರು ಅಂತಂದ್ರೆ ಹೆರೋಡೋಟಸ್. ಸೊ ಇವರನ್ನು ನಾವೇನ್ ಕರಿತೀವಿ ಅಂತಂದ್ರೆ ಫಾದರ್ ಆಫ್ ಹಿಸ್ಟರಿ, ಇತಿಹಾಸದ ಪಿತಾಮಹ ಅಂತ ಹೇಳಿ ಕರಿತೀವಿ. ಓಕೆನಾ. ಸೊ ಇವ್ರದ್ದು ಏನಂಗಂದ್ರೆ ವ್ಯಾಖ್ಯಾನ, ಹಿಸ್ಟರಿ ರೆಕಾರ್ಡ್ಸ್ ದ ಮೆಮೊರಬಲ್ ಡೀಡ್ಸ್ ಆಫ್ ಮ್ಯಾನ್ಕೈಂಡ್. ಅಂದ್ರೆ ಮಾನವನು ನೆನಪಿಟ್ಟುಕೊಳ್ಳುವ ಘಟನೆಗಳ ದಾಖಲೆಗಳನ್ನ ನಾವು ಇತಿಹಾಸ ಅಂತೇಳಿ ಕರಿತೀವಿ ಅಂತ. ಹಿಸ್ಟರಿ ರೆಕಾರ್ಡ್ಸ್ ದ ಮೆಮೊರಬಲ್ ಡೀಡ್ಸ್ ಆಫ್ ಮ್ಯಾನ್ಕೈಂಡ್. ಸೊ ಮನುಷ್ಯನ ಕೆಲಸ ಕಾರ್ಯಗಳನ್ನ, ಅದು ಒಳ್ಳೆ ಕೆಲಸ ಆಗಿರ್ಬೋದು ಅಥವಾ ಕೆಟ್ಟ ಕೆಲಸ ಆಗಿರ್ಬೋದು, ಆ ಎಲ್ಲಾ ಕೆಲಸ ಕಾರ್ಯಗಳನ್ನ ನೆನಪಿಡುವಂತಹ ದಾಖಲೆನೆ ಇತಿಹಾಸ ಅಂತೇಳಿ ಹೇಳ್ತಾರೆ. ಯಾರು? ಹೆರೋಡೋಟಸ್. ಸೊ ಇವರನ್ನ ನಾವು ಫಾದರ್ ಆಫ್ ಹಿಸ್ಟ್ರಿ ಅಂತೇಳಿ ಕರಿತೀವಿ, ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ. ಕಾರಣ ಇಷ್ಟನೇ. ಯಾಕೆ ಅಂತಂದ್ರೆ ಹೆರೋಡೋಟಸ್ ಮೊಟ್ಟ ಮೊದಲ ಬಾರಿಗೆ ಇತಿಹಾಸದ ಘಟನೆಗಳನ್ನ ಸಂಗ್ರಹಿಸ್ತಕ್ಕಂಥ, ಆಧಾರಗಳನ್ನ ಸಂಗ್ರಹಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅದಷ್ಟೇ ಅವನು ಮುಂದುವರೆದ ಹೆರೋಡೋಟಸ್ ಏನ್ ಮಾಡ್ತಾರೆ ಅಂತಂದ್ರೆ ಇತಿಹಾಸವನ್ನ ಅಧಿಕೃತವಾಗಿ ವೈಜ್ಞಾನಿಕ ತಳಹದಿ ಮೇಲೆ ಇತಿಹಾಸವನ್ನ ಬರಲಿಕ್ಕೆ ಇವರು ಮುಂದಾಗ್ತಾರೆ. ಆ ಕಾರಣಕ್ಕೇನೆ ನಾವು ಹೆರೋಡೋಟಸ್ ಏನಂತ ಕರಿತೀವಪ್ಪ ಅಂತಂದ್ರೆ ಫಾದರ್ ಆಫ್ ಹಿಸ್ಟ್ರಿ ಅಂತೇಳಿ ಕರಿತೀವಿ, ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ. ಇವ್ರ ಡೆಫಿನೇಷನ್ ಗೊತ್ತಾಯ್ತು ನಮ್ಗೆ. ಇನ್ನು ನೆಕ್ಸ್ಟ್ ಲಿಯೋಪೋಲ್ಡ್ ವಾನ್ ರಾಂಕೆ ಅಂತ. ಲಿಯೋಪೋಲ್ಡ್ ವಾನ್ ರಾಂಕೆ. ಹಾಗಾದ್ರೆ ಇವ್ರು ಏನ್ ಹೇಳ್ತಾರೆ? ಹಿಸ್ಟರಿ ಶುಡ್ ಟೆಲ್ ದ ಪಾಸ್ಟ್ as it actually happened. Very simple. ಸೊ ಲಿಯೋಪೋಲ್ಡ್ ವಾನ್ ರಾಂಕೆ ಏನ್ ಹೇಳ್ತಾರೆ ಅಂತಂದ್ರೆ ಆಕ್ಚುಲಿ ಏನ್ ನಡೆದತ್ತಲ್ಲ ಅದೇ ಹಿಸ್ಟ್ರಿ ಅಂತ ಹೇಳ್ತಾರೆ. ಹಿಸ್ಟರಿ ಶುಡ್ ಟೆಲ್ ದ ಪಾಸ್ಟ್ ಆಸ್ ಇಟ್ ಆಕ್ಚುಲಿ ಹ್ಯಾಪನ್ಡ್. ಅಂದ್ರೆ ಈ ಹಿಂದೆ ಏನ್ ನಡೆದತ್ತಲ್ಲ, ಸೊ ಅದನ್ನ ಎಕ್ಸಾಕ್ಟ್ ಆಗಿ ಹಿಂಗೆ ಆಕ್ಚುಲಿ ಇದೇ ನಡೆದಿದ್ದು ಅಂತೇಳಿ ಹೇಳ್ತಾರೆ. ಅದೇ ಹಿಸ್ಟ್ರಿ ಅಂತೇಳಿ ಯಾರು? ಲಿಯೋಪೋಲ್ಡ್ ವಾನ್ ರಾಂಕೆ ಹೇಳ್ತಾರೆ. ಹಿಸ್ಟರಿ ಶುಡ್ ಟೆಲ್ ದ ಪಾಸ್ಟ್ ಆಸ್ ಇಟ್ ಆಕ್ಚುಲಿ ಹ್ಯಾಪನ್ಡ್ ಅಂತೇಳಿ ಹೇಳ್ತಾರೆ ಅಂತ. ಇನ್ನು ಹಿಎಚ್ ಕಾರ್ ಅಂತೇಳಿ ಕರಿತೀವಿ. ಇವರೇನ್ ಹೇಳ್ತಾರೆ? ಹಿಸ್ಟ್ರಿ ಇಸ್ ಆನ್ ಅನ್ಎಂಡಿಂಗ್ ಡೈಲಾಗ್ ಬಿಟ್ವೀನ್ ದ ಪಾಸ್ಟ್ ಅಂಡ್ ದಿ ಪ್ರೆಸೆಂಟ್. ಸೊ ಹಿಸ್ಟ್ರಿ ಅಂತಂದ್ರೆ ಏನು ಅಂತಂದ್ರೆ ಪ್ರೆಸೆಂಟ್ಗೂ ಮತ್ತೆ ಪಾಸ್ಟ್ಗೂ ಆ ನಡುವೆ ಏನ್ ಡೈಲಾಗ್ಸ್ ಬಿಟ್ವೀನ್ ದ ಪಾಸ್ಟ್ ಅಂಡ್ ಪ್ರೆಸೆಂಟ್ ಡೈಲಾಗ್ಸ್ ಏನಿರ್ತದಲ್ಲ, ಅನ್ಎಂಡಿಂಗ್ ಡೈಲಾಗ್ಸ್.
ಸೊ ವಾಕ್ಯ ವಿವರಣೆಗಳು ಪ್ರೆಸೆಂಟಿಗೂ ಮತ್ತೆ ಪಾಸ್ಟಿಗೂ, ಭೂತಕಾಲದ ಮತ್ತು ವರ್ತಮಾನ ಕಾಲದ ಏನು, ಸೊ ಅದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನು ಕಂಟಿನ್ಯೂಯಸ್ ಆಗಿ ಅನ್ಎಂಡಿಂಗ್ ಡೈಲಾಗ್ಸ್ ಏನದವಲ್ಲ, ಸೊ ಅದೇ ಇತಿಹಾಸ ಅಂತೇಳಿ ಕರಿತೀವಿ ನಾವು ಅಂತ. ಸೊ ಅಲ್ಲಿಂದ ಇಲ್ಲಿವರೆಗೂ ಏನು ನಡೆಯುತ್ತೋ ಏನು ವಾಕ್ಯ ವಿವರಣೆಗಳು, ಘಟನೆಗಳು, ಸೊ ಅವೆಲ್ಲಗಳು ಏನು ಅಂತಂದ್ರೆ ಯಾವುದಕ್ಕೆ ರಿಲೇಟ್ ಆಗಿರ್ತವೆ, ಯಾವುದ್ರ ಮಧ್ಯೆ ಇರ್ತವೆ ಅಂತಂದ್ರೆ ಪ್ರೆಸೆಂಟ್ ಮತ್ತೆ ಪಾಸ್ಟ್, ಈ ಹಿಂದೆ ಮತ್ತೆ ಇಲ್ಲಿವರೆಗೂ, ಭೂತಕಾಲ ಮತ್ತು ವರ್ತಮಾನದ ನಡುವೆ ಇದ್ದಂತಹ ಸೊ ಎಲ್ಲವನ್ನು ಅನ್ಎಂಡಿಂಗ್ ಡೈಲಾಗ್ಸ್ ಬಿಟ್ವೀನ್ ದ ಪಾಸ್ಟ್ ಅಂಡ್ ದಿ ಪ್ರೆಸೆಂಟ್, ದಟ್ ಈಸ್ ಹಿಸ್ಟ್ರಿ ಅಂತೇಳಿ ಎಚ್ ಖಾರ್ ಹೇಳ್ತಾರೆ. ಇನ್ ನೆಕ್ಸ್ಟ್ ಆರ್.ಜಿ. ಕಾಲಿಂಗ್ವುಡ್ ಅಂತೇಳಿ ಇವನೇನು ಹೇಳ್ತಾರೆ, ಹಿಸ್ಟರಿ ಇಸ್ ದ reenactment of past thought in the historian's mind. ಸೊ ಇವ್ರದ್ದು ಕೂಡ ಏನಪ್ಪ ಅಂತಂದ್ರೆ, ಹಿಸ್ಟರಿ ಇಸ್ ದ reenactment of the past thought in the historian's mind. ಅಂದ್ರೆ ಇತಿಹಾಸಕಾರರ ಒಂದು ಗುಂಪಿನಲ್ಲಿ ಆರ್.ಜಿ. ಕಾಲಿಂಗ್ವುಡ್ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಈ ರೀತಿಯಾದಂತಹ ವ್ಯಾಖ್ಯಾನವನ್ನ ಅವರು ನೀಡ್ತಾರೆ. ಇನ್ ನೆಕ್ಸ್ಟ್ ಮಾರ್ಕ್ ಬ್ಲಾಚ್ ಅಂತ ಹೇಳಿ ಕರೀತಾರೆ. ಸೊ ಇವ್ರು ಏನ್ ಹೇಳ್ತಾರೆ, ಹಿಸ್ಟ್ರಿ ಇಸ್ ದ ಸೈನ್ಸ್ ಆಫ್ ಮೆನ್ ಇನ್ ಟೈಮ್. ಸೊ ಹಿಸ್ಟ್ರಿ ಅನ್ನೋದೇ ಒಂದು ವಿಜ್ಞಾನ ಅಲ್ವಾ, ಮಾನವನ ವಿಜ್ಞಾನ. ಆ ಟೈಮಲ್ಲಿ ಇರ್ತಕ್ಕಂಥ ಮಾನವನ ವಿಜ್ಞಾನವೇ ಹಿಸ್ಟ್ರಿ ಅಂತೇಳಿ ಮಾರ್ಕ್ ಬ್ಲಾಚ್ ಅಂತೇಳಿ ಅವರು ಹೇಳ್ತಾರೆ. ನೆಕ್ಸ್ಟ್ ಕಾರ್ಲ್ ಮಾರ್ಕ್ಸ್, ಹಿಸ್ಟರಿ ಇಸ್ ದ ಹಿಸ್ಟರಿ ಆಫ್ ಕ್ಲಾಸ್ ಸ್ಟ್ರಗಲ್ಸ್. ಅಂದ್ರೆ ಸೊ ಇಲ್ಲಿ ಕಾರ್ಲ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎಂಬ ಕೃತಿಗಳನ್ನು ಬರೆದಂತಹ ಕಾರ್ಲ್ ಮಾರ್ಕ್ಸ್ ಅಂತ ಹೇಳಿ ಕರಿತೀವಲ್ಲ, ಸೊ ಇವರು ಇತಿಹಾಸಕ್ಕೆ ವ್ಯಾಖ್ಯಾನವನ್ನು ನೀಡ್ತಾರೆ. ಏನು, ಹಿಸ್ಟರಿ ಇಸ್ ದ ಹಿಸ್ಟರಿ ಆಫ್ ಕ್ಲಾಸ್ ಸ್ಟ್ರಗಲ್ಸ್. ಅಂದ್ರೆ ಉಳಿದವರು ಮತ್ತು ಇಲ್ಲದವರ ನಡುವಿನ ಹೋರಾಟ. ಫಾರ್ ಎಕ್ಸಾಂಪಲ್ ಒಂದು ಸಮಾಜ ಇರುತ್ತೆ, ಆ ಸಮಾಜದಲ್ಲಿ ಉಳ್ಳವರು ಅಂದ್ರೆ ಶ್ರೀಮಂತರು ಇರ್ತಾರೆ, ಇಲ್ಲದವರು ಅಂದ್ರೆ ಬಡವ ಬಲ್ಲಿದರು ಇರ್ತಾರೆ. ಸೊ ಇದು ಉಳ್ಳವರು ಮತ್ತು ಇಲ್ಲದವರ ನಡುವಿನ ನಿರಂತರ ಒಂದು ಹೋರಾಟವೇ ಇತಿಹಾಸ. ಅದು ಅವಾಗ್ಲಿಂದಲೂ ಕೂಡ ಇಲ್ಲಿವರೆಗೂ ನಾವು ನೋಡ್ಕೊಳ್ತಾನೆ ಬಂದಿದ್ದೇವೆ. ಈಗಲೂ ಕೂಡ ಅದೇನು ಕಡಿಮೆ ಆಗಿಲ್ಲ ಅಲ್ವಾ. ಸೊ ಈಗಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟಗಳು, ಸ್ಟ್ರಗಲ್ಸ್ ನಡೀತಾನೆ ಇರ್ತವೆ. ಸೊ ಇದನ್ನ ನಾವು ಫ್ರಾನ್ಸ್ ಕ್ರಾಂತಿಯಲ್ಲಿ, ಫ್ರೆಂಚ್ ರೆವಲ್ಯೂಷನ್ ಅಂತ ಹೇಳಿ ಕರಿತೀವಲ್ಲ, ಅಲ್ಲಿ ನಾವು ನೋಡ್ತೀವಿ. ಸೊ ಹಾಗಾಗಿನೇ ಇಲ್ಲಿ ಕಾರ್ಲ್ ಮಾರ್ಕ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ಹಿಸ್ಟರಿ ಇಸ್ ದ ಹಿಸ್ಟ್ರಿ ಆಫ್ ಕ್ಲಾಸ್ ಸ್ಟ್ರಗಲ್ಸ್ ಅಂತೇಳಿ, ಅಂದ್ರೆ ವರ್ಗಗಳ ನಡುವಿನ ಸಂಘರ್ಷ ಅಂತೇಳಿ ಕರೀತಾರೆ ಅವರು. ಅಂದಿನ ಸಮಾಜದಲ್ಲಿದ್ದಂತಹ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವನ್ನೇ ಇತಿಹಾಸ ಅಂತೇಳಿ ಕರೀತಾರೆ ಅಂತ. ಇನ್ನು ಜವಾಹರ್ಲಾಲ್ ನೆಹರು, ಭಾರತದ ಮೊದಲ ಪ್ರಧಾನಮಂತ್ರಿ ಆದಂತಹ ಜವಾಹರ್ಲಾಲ್ ನೆಹರು ಇತಿಹಾಸಕ್ಕೆ ವ್ಯಾಖ್ಯಾನವನ್ನು ನೀಡುತ್ತಾರೆ. ಹಿಸ್ಟರಿ ಇಸ್ ಆಲ್ಮೋಸ್ಟ್ ಆಲ್ವೇಸ್ ರಿಟನ್ ಬೈ ದ ವಿಕ್ಟರ್ಸ್ ಅಂಡ್ ಕಾಂಕರರ್ಸ್ ಅಂಡ್ ಗಿವ್ಸ್ ದೇರ್ ವ್ಯೂ ಪಾಯಿಂಟ್. ಅಂದ್ರೆ ಹಿಸ್ಟರಿ ಅಂತಂದ್ರೆ ಏನಂತಂದ್ರೆ ಗೆದ್ದವರ ಇತಿಹಾಸ, ಅಂದ್ರೆ ಗೆದ್ದವರ ಚರಿತ್ರೆ ಅಂತ ಹೇಳಿ ಕರಿತೀವಿ. ಆ ಗೆದ್ದವರ ಚರಿತ್ರೆಯನ್ನ ಬರೆದಿರ್ತೀವಿ ನಾವು, ಓಕೆನಾ. ಸೊ ಅವರ ಒಂದು ದೃಷ್ಟಿಕೋನದಲ್ಲಿ ಗೆದ್ದವರ ಇತಿಹಾಸವನ್ನೇ ನಾವು ಹಿಸ್ಟ್ರಿ ಅಂತೇಳಿ ಕರಿತೀವಿ. ಹಿಸ್ಟರಿ ಇಸ್ ಆಲ್ಮೋಸ್ಟ್ ಆಲ್ವೇಸ್ ರಿಟನ್ ಬೈ ದ ವಿಕ್ಟರ್ಸ್ ಅಂಡ್ ಕಾಂಕರರ್ಸ್ ಅಂಡ್ ಗಿವ್ಸ್ ದೇರ್ ವ್ಯೂ ಪಾಯಿಂಟ್. ಹಿಸ್ಟ್ರಿನ ಯಾರು ಬರೆದಿರ್ತಾರೆ, ಯಾರು ಗೆದ್ದಿರ್ತಾರಲ್ಲ, ಜಯಶಾಲಿಗಳಾಗಿರ್ತಾರಲ್ಲ, ಅವರ ಇತಿಹಾಸವನ್ನು ಬರೆದಿರ್ತಾರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ಹಾಗಂತೇಳಿ ಜವಾಹರ್ಲಾಲ್ ನೆಹರು ಇತಿಹಾಸಕ್ಕೆ ವ್ಯಾಖ್ಯಾನವನ್ನು ನೀಡ್ತಾರೆ. ಇನ್ನ ನೆಕ್ಸ್ಟ್ ಅರ್ನಾಲ್ಡ್ ಜೆ ಟ್ವೈನ್ಬೇ ಅಂತ ಕರಿತೀವಿ. ಸೊ ಇವ್ರದ್ದು ಏನಾಗಾದ್ರೆ, ಹಿಸ್ಟರಿ is the study of the rise, growth, breakdown and disintegration of civilizations. Very simple. ನಾಗರಿಕತೆಗಳ ಏಳು ಬೀಳಿನ ಕಥೆಯೇ ಇತಿಹಾಸ ಅಂತೇಳಿ ಕರೀತಾರೆ. ಯಾರು? ಅರ್ನಾಲ್ಡ್ ಟೈನ್ಬೇ. ಹಿಸ್ಟರಿ ಇಸ್ ದ ಸ್ಟಡಿ ಆಫ್ ದಿ ರೈಸ್, ಗ್ರೌತ್, ಬ್ರೇಕ್ಡೌನ್ ಅಂಡ್ ಡಿಸಿಂಟಿಗ್ರೇಷನ್ ಆಫ್ ದಿ ಸಿವಿಲೈಸೇಷನ್ಸ್. ನಾಗರಿಕತೆಗಳ ಏಳು ಬೀಳಿನ ಕಥೆಯೇ ಅಂದ್ರೆ ಯಾವ ರೀತಿ ಏಳಿಗೆ ಆದವು, ಯಾವ ರೀತಿ ಬೆಳೆದು, ಯಾವ ರೀತಿ ಬ್ರೇಕ್ ಡೌನ್ ಆದವು ಅಥವಾ ಅವನತಿ ಆದವು ಅನ್ನೋದನ್ನ ಸೊ ಹೇಳೋದು ಹಿಸ್ಟ್ರಿ ಅಂತೇಳಿ ಯಾರು ಕರೀತಾರೆ ಅಂತಂದ್ರೆ ಅರ್ನಾಲ್ಡ್ ಟೈನ್ಬೇ ಹೇಳ್ತಾರೆ ಅಂತ, ಓಕೆನಾ. ಸೊ ಇವೆಲ್ಲ ಕೂಡ ಏನಂತಂದ್ರೆ ಇತಿಹಾಸಕ್ಕೆ ಬೇರೆ ಬೇರೆ ರೀತಿಯ ಇತಿಹಾಸಕರು ನೀಡಿದಂತಹ ವ್ಯಾಖ್ಯಾನಗಳು ಅಂತೇಳಿ ಕರಿತೀವಿ ನಾವು ಅಂತ. ಸೊ ಅದರಲ್ಲಿ ಆರ್.ಜಿ. ಕಾಲಿಂಗ್ವುಡ್ ಆಗಿರ್ಬೋದು, ಮಾರ್ಕ್ಸ್ ಬ್ಲಾಕ್ ಆಗಿರ್ಬೋದು, ಕಾರ್ಲ್ ಮಾರ್ಕ್ಸ್ ಆಗಿರ್ಬೋದು, ಜವಾಹರ್ಲಾಲ್ ನೆಹರು, ಅರ್ನಾಲ್ಡ್ ಟೈನ್ಬೇ. ಸೊ ಇವರೆಲ್ಲ ಏನಂತಂದ್ರೆ
ಬೇರೆ ಬೇರೆ ಇತಿಹಾಸಕಾರರು ಇತಿಹಾಸವನ್ನು ತಮ್ಮದೇ ವ್ಯಾಖ್ಯೆಗಳಲ್ಲಿ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ಬರೋಣ, ಸೋರ್ಸಸ್ ಆಫ್ ಹಿಸ್ಟ್ರಿ. ಇತಿಹಾಸದ ಆಧಾರಗಳು. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟು. ನಾನು ಆರಂಭದಲ್ಲಿ ಹೇಳಿದೆ ಏನಂತಂದ್ರೆ, ಇತಿಹಾಸ ಯಾವುದ್ರ ಮೇಲೆ ಡಿಫೈನ್ ಆಗಿರುತ್ತೆ ಅಂತಂದ್ರೆ ಆಧಾರಗಳ ಮೇಲೆ ನಿಂತಿರುತ್ತೆ ಅಥವಾ ಡಿಫೈನ್ ಆಗಿರುತ್ತೆ ಅಂತ. ಸೊ ನಾನು ಬಂದು ಏನೋ ಕಥೆ ಹೇಳ್ತೇನೆ ಅಂತಂದ್ರೆ ಕಥೆ ಕೇಳಕ್ಕೆ ಯಾರು ರೆಡಿ ಇರೋದಿಲ್ಲ. ಆ ಕಥೆಗೆ ಸಾಕ್ಷಿಯನ್ನ ಕೇಳ್ತಾರೆ, ಆಧಾರವನ್ನ ಕೇಳ್ತಾರೆ, ಎವಿಡೆನ್ಸ್ ಅನ್ನ ಕೇಳ್ತಾರೆ, ಸೋರ್ಸ್ ಅನ್ನ ಕೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಹಿಸ್ಟ್ರಿಗೆ ಮೇನ್ ಒಂದು ಆಧಾರ ಸ್ತಂಭ ಯಾವುದು ಅಂತಂದ್ರೆ ಸೋರ್ಸಸ್ ಅಲ್ವಾ. ಸೊ ಅದಕ್ಕೇನೆ ಇಫ್ ದೇರ್ ಇಸ್ ನೋ ಸೋರ್ಸಸ್ ದೇರ್ ಇಸ್ ನೋ ಹಿಸ್ಟ್ರಿ. ಒಂದೇ ಮಾತು, ಖಲಾಸ್. ಏನು? ಸೊ ಇತಿಹಾಸಕ್ಕೆ ಆಧಾರಗಳೇ ಮುಖ್ಯ. ಒಂದ್ ವೇಳೆ ಆಧಾರಗಳು ಇಲ್ಲ ಅಂತಂದ್ರೆ ಇತಿಹಾಸ ಇಲ್ಲ. ಅದೊಂದು ಏನಾಗುತ್ತೆ, ಆಧಾರಗಳಿಲ್ಲದ ಇತಿಹಾಸವು ಏನಾಗ್ಬಿಡುತ್ತೆ, ಒಂದು ಪೊಳ್ಳು ಕಥೆಯಾಗ್ಬಿಡುತ್ತೆ ಅಂತ. ಸೊ ಅದಕ್ಕೆ ಇಲ್ಲಿ ಸೋರ್ಸಸ್ ಇಂಪಾರ್ಟೆಂಟ್ ನಮಗೆ. ಈ ಸೋರ್ಸಸ್ ಅನ್ನ ನಾವು ಎರಡು ವಿಧವಾಗಿ ವಿಂಗಡಣೆ ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ. ಒಂದು ಪ್ರೈಮರಿ ಸೋರ್ಸಸ್. ಪ್ರೈಮರಿ ಸೋರ್ಸಸ್ ಅಂತಂದ್ರೆ ಪ್ರಾಥಮಿಕ ಆಕಾರಗಳು ಅಂತ ಕರಿತೀವಿ. ಪ್ರಾಥಮಿಕ ಆಕಾರಗಳು ಅಂತ ಕರಿತೀವಿ. ಸೊ ಇದ್ರಾಗ ಇನ್ಸ್ಕ್ರಿಪ್ಷನ್ಸ್ ಫಸ್ಟ್ ಏನು ನಮಗೆ ಸಿಕ್ಕಿರ್ತಾವಲ್ಲ ಅವನ್ನ ನಾವು ಅಂದ್ರೆ ಡೈರೆಕ್ಟ್ ಆಗಿ ಅವುಗಳಿಂದ ತಗೊಂಡಿರ್ತೀವಿ ನಾವು ಮಾಹಿತಿಯನ್ನ. ಅಂಥವುಗಳನ್ನ ನಾವು ಪ್ರೈಮರಿ ಸೋರ್ಸಸ್, ಪ್ರಾಥಮಿಕ ಆಕಾರಗಳು ಅಂತ ಕರಿತೀವಿ. ಅದ್ರಾಗ ಇನ್ಸ್ಕ್ರಿಪ್ಷನ್ಸ್ ಬರ್ತವೆ, ಕಾಯಿನ್ಸ್ ಬರ್ತವೆ, ನಾಣ್ಯಗಳು, ಜೊತೆಗೆ ಮಾನ್ಯುಮೆಂಟ್ಸ್, ಸ್ಮಾರಕಗಳು ಅಂತ ಕರಿತೀವಲ್ಲ ಅಥವಾ ಕಟ್ಟಡಗಳು ಅಂತ ಕರಿತೀವಲ್ಲ ಅವು ಬರ್ತವೆ. ಸ್ಕಲ್ಪ್ಚರ್ಸ್, ಶಿಲ್ಪಗಳು, ಅದೇ ರೀತಿ ಮ್ಯಾನ್ಯುಸ್ಕ್ರಿಪ್ಟ್ಸ್ ಅಂದ್ರೆ ಹಸ್ತಪ್ರತಿಗಳು. ಆಮೇಲೆ ಸೆಕೆಂಡರಿ ಸೋರ್ಸಸ್ ಅಂತಂದ್ರೆ ಮಾಧ್ಯಮಿಕ ಆಧಾರಗಳು ಅಥವಾ ಎರಡನೇ ರೀತಿಯ ಆಧಾರಗಳು ಅಂತ ಕರಿತೀವಿ. ಇಲ್ಲಿ ಬುಕ್ಸ್ ಬರ್ತವೆ ಅಂದ್ರೆ ಗ್ರಂಥಗಳು, ರಿಸರ್ಚ್ ಆರ್ಟಿಕಲ್ಸ್ ಅಂತ ಕರಿತೀವಿ. ರಿಸರ್ಚ್ ಆರ್ಟಿಕಲ್ಸ್ ಸಂಶೋಧನಾ ಲೇಖನಗಳು ಬರ್ತವೆ. ಇಂಟರ್ಪ್ರಿಟೇಷನ್ಸ್ ಬೈ ಹಿಸ್ಟೋರಿಯನ್ಸ್ ಅಂದ್ರೆ ಇತಿಹಾಸವನ್ನ ಹಿಸ್ಟೋರಿಯನ್ಸ್ ಯಾವ ರೀತಿ ಇಂಟರ್ಪ್ರಿಟ್ ಮಾಡಿದ್ದಾರೆ ಸೊ ಅನ್ನೋದು ಕೂಡ ಇಲ್ಲಿ ಸೆಕೆಂಡರಿ ಸೋರ್ಸಸ್ ಆಗಿ ನಮಗೆ ಕಂಡು ಬರುತ್ತೆ ಅಂತ. ಸೊ ಇಲ್ಲಿ ಪ್ರೈಮರಿ ಸೋರ್ಸಸ್ ಅಲ್ಲಿ ಇನ್ಸ್ಕ್ರಿಪ್ಷನ್ಸ್, ಕಾಯಿನ್ಸ್, ಮಾನ್ಯುಮೆಂಟ್ಸ್, ಸ್ಕಲ್ಪ್ಚರ್ಸ್ ಮತ್ತು ಮ್ಯಾನುಸ್ಕ್ರಿಪ್ಟ್ಸ್ ಬರ್ತವೆ. ಇಲ್ಲಿ ಇನ್ಸ್ಕ್ರಿಪ್ಷನ್ಸ್ ಯಾಕೆ ನಮಗೆ ಪ್ರೈಮರಿ ಸೋರ್ಸಸ್ ಆಗ್ತವೆ, ಶಾಸನಗಳು ಅಂತ ಕರಿತೀವಿ. ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಅಶೋಕ ಏನ್ ಮಾಡ್ತಾನೆ ಅಂತಂದ್ರೆ, ಸೊ ನಮ್ಮ ಭಾರತದಲ್ಲಿ ಅಶೋಕ ಪ್ರಪ್ರಥಮ ಬಾರಿಗೆ ಶಾಸನಗಳನ್ನ ಹೊರಡಿಸ್ತಾನೆ. ಆ ಶಾಸನಗಳಲ್ಲಿ ನಮ್ಮ ಅಧಿಕೃತವಾಗಿ ಅದು ಯಾವ್ದಾದ್ರು ಶಾಸನ ಆಗಿರ್ಬೋದು, ದಾನ ಶಾಸನ ಆಗಿರ್ಬೋದು, ಅಥವಾ ಬರ್ಸಿರೋ ಶಾಸನ ಆಗಿರ್ಬೋದು, ದಾನದತ್ತಿಗಳನ್ನ ಕೊಟ್ಟಿರ್ತಕ್ಕಂಥ ಶಾಸನ ಆಗಿರ್ಬೋದು, ಅಥವಾ ದೇವಾಲಯವನ್ನು ನಿರ್ಮಾಣ ಮಾಡಿದ ಒಂದು ನೆನಪಿಗಾಗಿ ಶಾಸನವನ್ನು ಬರ್ಸಿರೋದಾಗಿರ್ಬೋದು. ಹೀಗೆ ಈ ಶಾಸನಗಳು ಏನಪ್ಪಾ ಅಂತಂದ್ರೆ ಒಂದು ನೇರವಾದ ಆಕಾರ ಅಂತೇಳಿ ಕರಿತೀವಿ. ಅಂದ್ರೆ ನೇರವಾದ ಡೈರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತವೆ. ಫಾರ್ ಎಕ್ಸಾಂಪಲ್ ಅಶೋಕನ ಬಗ್ಗೆ ಆಗಿರ್ಬೋದು, ಅಶೋಕನ ಶಾಸನಗಳು ಅಂತೇಳಿ ಕರಿತೀವಿ. ಆಮೇಲೆ ಐಹೊಳೆ ಶಾಸನ ಅಂತೇಳಿ ಕರಿತೀವಿ. ರವಿಕೀರ್ತಿ ರಚನೆ ಮಾಡಿರ್ತಕ್ಕಂಥ ಐಹೊಳೆ ಶಾಸನ ಅಂತೇಳಿ ಕರಿತೀವಿ. ಅದೇನ್ ನೀಡುತ್ತೆ, ಇಮ್ಮಡಿ ಪುಲಕೇಶಿ ಮತ್ತೆ ಉತ್ತರ ಪ್ರದೇಶವನ್ನಾದಂತಹ ಹರ್ಷವರ್ಧನ್ ನಡುವೆ ನರ್ಮದಾ ನದಿ ಕಾಳಗ ಅಂತೇಳಿ ನಡೆಯುತ್ತೆ. ಸೊ ಅದು ಎಕ್ಸಾಕ್ಟ್ ಆಗಿ ಹೇಳುತ್ತೆ ಅದೇ ಯಾರ ಮಧ್ಯೆ ನಡೆಯುತ್ತೆ, ಯಾಕೆ. ಸೊ ಆಮೇಲೆ ಹಲ್ಮಿಡಿ ಶಾಸನ ಅಂತ ಹೇಳಿ ಕರಿತೀವಿ. ಸೊ ಹಲ್ಮಿಡಿ ಶಾಸನ ಕದಂಬರ ಒಂದು ಏನು ಅವರ ಒಂದು ಆಡಳಿತ ಇರೋ ಕಾಲಕ್ಕೆ ನಮಗೆ ಸಿಕ್ಕಿರೋದು. ಸೊ ಅದನ್ನು ನಾವು ಅಧಿಕೃತವಾಗಿ ಕನ್ನಡದ ಪ್ರಪ್ರಥಮ ಶಾಸನ ಅಂತ ಹೇಳಿ ಕರಿತೀವಿ. ಹಾಗೇನೆ ನೆಕ್ಸ್ಟ್ ಕಾಯಿನ್ಸ್ ಅಂತ ಹೇಳಿ ಕರಿತೀವಿ. ಕಾಯಿನ್ಸ್ ಕೂಡ, ನಾಣ್ಯಗಳು ಕೂಡ ಏನಂತಂದ್ರೆ ನಮಗೆ ಪ್ರಾಥಮಿಕ ಆಕಾರಗಳಾಗಿ ಕಾಣಿಸುತ್ತವೆ. ಸೊ ಅವು ಕೂಡ ಏನಂತಂದ್ರೆ ಆಯಾ ಅವಧಿಯ ಯಾವ ಕಾಲಕ್ಕೆ ಸೇರಿದ್ದು, ಯಾವ ರಾಜರು ಹೊರಡಿಸಿದ್ದು ಅಲ್ವಾ. ಸೊ ಅದು ಏನು ಆ ಒಂದು ವ್ಯಾಪಾರ ಮತ್ತು ವಾಣಿಜ್ಯದ ಗತಿಯನ್ನು ತಿಳಿಸ್ಕೊಡ್ತವೆ ಇವು. ಆಮೇಲೆ ಮಾನ್ಯುಮೆಂಟ್ಸ್. ಸೊ ಮಾನ್ಯುಮೆಂಟ್ಸ್ ಏನಂತಂದ್ರೆ ಯಾರು ಕಟ್ಟಿದ್ರು, ಯಾವಾಗ ಕಟ್ಟಿದ್ರು, ಈ ಎಲ್ಲ ಇತಿಹಾಸವನ್ನ ಬಿಚ್ಚಿಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಮಾನ್ಯುಮೆಂಟ್ಸ್, ಕಾಯಿನ್ಸ್ ಮತ್ತೆ ಇನ್ಸ್ಕ್ರಿಪ್ಷನ್ಸ್. ಜೊತೆಗೆ ಸ್ಕಲ್ಪ್ಚರ್ ಅಂತಂದ್ರೆ ಶಿಲ್ಪಗಳು ಅಂತ ಕರಿತೀವಿ ಅಲ್ವಾ. ಎಲ್ಲಿಂದ ಸೊ ನಮಗೆ ಸಿಂಧೂ ನಾಗರಿಕತೆ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಾಕಷ್ಟು ರೀತಿಯ ಶಿಲ್ಪಗಳು ಸಿಗ್ತವೆ. ಪಲ್ಲವರಾಗಿರ್ಬೋದು, ಬಾದಾಮಿ ಚಾಲುಕ್ಯರಾಗಿರ್ಬೋದು,
ನಮಗೆ ಚೋಳರಾಗಿರ್ಬೋದು. ಸೊ ಒಟ್ಟಾರೆಯಾಗಿ ಯಾವುದೇ ಒಂದು ಸಾಮ್ರಾಜ್ಯವನ್ನು ತಗೊಳ್ರಿ, ಅಲ್ಲಿ ಸ್ಕಲ್ಪ್ಚರ್ಸ್ ನಮಗೆ ಕಾಣಿಸ್ತವೆ, ಶಿಲ್ಪಗಳು ಸಿಗ್ತವೆ. ಆ ಶಿಲ್ಪಗಳು ಕೂಡ ಇತಿಹಾಸವನ್ನು ಹೇಳ್ತವೆ. ಅದು ಪ್ರೈಮರಿ ಸೋರ್ಸ್ ಆಗಿ ಕಂಡುಬರುತ್ತೆ. ಆಮೇಲೆ ಮನುಸ್ಕ್ರಿಪ್ಟ್ಸ್, ಹಸ್ತಪ್ರತಿಗಳು ಅಂತ, ಓಕೆನಾ. ಸೊ ಈ ಹಸ್ತಪ್ರತಿಗಳು ಕೂಡ ನಮಗೆ ಪ್ರೈಮರಿ ಸೋರ್ಸಸ್ ಆಗಿ ಕಂಡುಬರ್ತವೆ. ಇನ್ನು ಸೆಕೆಂಡರಿ ಸೋರ್ಸಸ್ ಅಲ್ಲಿ ಬುಕ್ಸು, ಅಂದರೆ ಯಾರು ಫಾಹಿಯಾನ್ ಆಗಿರ್ಬೋದು, ಹುಯೆನ್ ಸಾಂಗ್ ಆಗಿರ್ಬೋದು, ಇತ್ಸಿಂಗ್ ಆಗಿರ್ಬೋದು, ಅಬ್ದುಲ್ ರಜಾಕ್ ಆಗಿರ್ಬೋದು, ಡೊಮಿಂಗೋ ಪೇಯಸ್ ಆಗಿರ್ಬೋದು, ನಿಕಟಿನ್ ಆಗಿರ್ಬೋದು, ಮೆಗಾಸ್ತನಿಸ್ ಆಗಿರ್ಬೋದು, ಕಲ್ಲಣ ಆಗಿರ್ಬೋದು. ಸೊ ಇವರೆಲ್ಲ ಏನು ಅಂತಂದ್ರೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ, ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಪುಸ್ತಕಗಳನ್ನು ಓದಿದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಸೊ ಬೇರೆ ರೀತಿಯ ಮಾಹಿತಿಯನ್ನು ತೆಗೆದುಕೊಳ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಮೆಗಾಸ್ತನಿಸ್ ಅಂತ ಹೇಳಿದೆ ನಾನು ಅಲ್ವಾ. ಸೊ ಅವನು ಇಂಡಿಕಾ ಎಂಬ ಕೃತಿಯನ್ನು ಬರೀತಾನೆ. ಅವನು ಮೌರ್ಯ ಸಾಮ್ರಾಜ್ಯದ ಆಡಳಿತದ ಬಗ್ಗೆ ಒಟ್ಟಾರೆಯಾಗಿ ಅವನು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಆ ಕೃತಿಯಲ್ಲಿ ಮಾಡಿದ್ದಾನೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಪುಸ್ತಕ ಇಂದು ನಮಗೆ ಲಭ್ಯವಿಲ್ಲ ಅಂತ, ಓಕೆನಾ. ನೆಕ್ಸ್ಟ್ ರಿಸರ್ಚ್ ಆರ್ಟಿಕಲ್ಸ್, ಸಂಶೋಧನಾ ಲೇಖನಗಳು. ಸೊ ಅವು ಕೂಡ ನಮಗೆ ಸೆಕೆಂಡರಿ ಸೋರ್ಸ್ ಆಗಿ ಕಾಣ್ಬರ್ತವೆ. ಇನ್ನು ಇಂಟರ್ಪ್ರಿಟೇಷನ್ಸ್ ಬೈ ಹಿಸ್ಟೋರಿಯನ್ಸ್, ಬೇರೆ ಬೇರೆ ಇತಿಹಾಸಕರು ಏನು ಮಾಡ್ತಾರೆ ಅಂತಂದ್ರೆ ಇತಿಹಾಸನ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನಿಸೋದನ್ನು ನಾವು ನೋಡ್ತೀವಿ. ಅಂದರೆ ಒಂದೇ ಘಟನೆಯನ್ನೇ ಬೇರೆ ಬೇರೆ ಇತಿಹಾಸಕರು ಯಾವ ರೀತಿ ತಮ್ಮ ದೃಷ್ಟಿಕೋನದಲ್ಲಿ ನೋಡಿದ್ದನ್ನು ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು 1857 ರಿವೋಲ್ಟ್ ಅಂತ ತಗೊಳ್ರಿ. ಸೊ ಅದನ್ನ ಈ ಇತಿಹಾಸಕಾರನೇ ಬೇರೆ ರೀತಿ ಹೇಳ್ತಾರೆ, ಈ ಇತಿಹಾಸಕಾರರೇ ಬೇರೆ ರೀತಿ ಹೇಳ್ತಾರೆ ಅಲ್ವಾ. ಸೊ ಅಲ್ಲಿ ಬೇರೆ ಬೇರೆ ರೀತಿಯ ಎಲ್ಲ ಹಿಸ್ಟೋರಿಯನ್ಸ್ ಸೇರಿದಾಗ ಏನಾಗುತ್ತೆ, ಇಂಟರ್ಪ್ರಿಟೇಷನ್ ಒಂದೇ ಆಗಿರೋದಿಲ್ಲ, ಅಭಿಪ್ರಾಯ ಒಂದೇ ಆಗಿರೋದಿಲ್ಲ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಎಲ್ಲ ಇತಿಹಾಸಕರು ಸೇರಿ ತಮ್ಮ ತಮ್ಮದೇ ಇಂಟರ್ಪ್ರಿಟ್ ಮಾಡ್ತಾರೆ, ಇಂಟರ್ಪ್ರಿಟೇಷನ್ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಸೊ ಹಾಗಾಗಿ ಅಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಸೋರ್ಸ್ ಇಂಪಾರ್ಟೆಂಟ್ ಆಗ್ತವೆ. ಸೊ ಅದ್ರಾಗ ಆರ್ಕಿಯಾಲಜಿ ಅಂತ ಕರಿತೀವಿ. ಸೊ ಇದು ಕೂಡ ಸೋರ್ಸ್ ಅಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಕಂಡು ಬರುತ್ತೆ. ಆರ್ಕಿಯಾಲಜಿ, ಪುರಾತತ್ವ ಶಾಸ್ತ್ರ ಅಂತ ಕರಿತೀವಿ. ಸೊ ಹಾಗಾದ್ರೆ ಏನು ಆರ್ಕಿಯಾಲಜಿ ಅಂತಂದ್ರೆ, ಆರ್ಕಿಯಾಲಜಿ ಇಸ್ ದ ಸ್ಟಡಿ ಆಫ್ ದ ಹ್ಯೂಮನ್ ಪಾಸ್ಟ್ ಥ್ರೂ ಮಟೀರಿಯಲ್ ರಿಮೇನ್ಸ್. ಇಲ್ಲಿ ಪುರಾತತ್ವ ಶಾಸ್ತ್ರ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಸೊ ನಮಗೆ ಉಳಿದಿರ್ತಕ್ಕಂಥ ಅವಶೇಷಗಳು, ಅಂದ್ರೆ ಎಕ್ಸ್ಕವೇಷನ್ ಟೈಮಲ್ಲಿ ಸೊ ಅಲ್ಲಿ ಮೈನ್ ಆಗಿ ಎಕ್ಸ್ಕವೇಷನ್ ಮಾಡಿದಾಗ, ಉತ್ಖನನ ಕೈಗೊಂಡಾಗ ಅಲ್ಲಿ ಸಾಕಷ್ಟು ಮಟೀರಿಯಲ್ಸ್ ಕಂಡು ಬರ್ತವೆ, ಅವಶೇಷಗಳು ಕಂಡು ಬರ್ತವೆ. ಆ ಅವಶೇಷಗಳನ್ನ ಇಟ್ಕೊಂಡು ಮಾನವನ ಗತಕಾಲದ ಬಗ್ಗೆ ತಿಳ್ಕೊಳ್ಳೋದು. ಆರ್ಕಿಯಾಲಜಿ ಇಸ್ ದ ಸ್ಟಡಿ ಆಫ್ ದ ಹ್ಯೂಮನ್ ಪಾಸ್ಟ್ ಥ್ರೂ ಮಟೀರಿಯಲ್ ರಿಮೇನ್ಸ್. ಉತ್ಖನನದ ಸಂದರ್ಭದಲ್ಲಿ ನಮಗೆ ಸಿಕ್ಕಂತಹ ಮಟೀರಿಯಲ್ಸ್ ಅನ್ನ, ಪಳೆಯುಳಿಕೆಗಳನ್ನ, ಅವಶೇಷಗಳನ್ನ ಇಟ್ಕೊಂಡು ಅವುಗಳನ್ನ ಸ್ಟಡೀಸ್ಗೆ ಒಳಪಡಿಸಿದಾಗ, ಫಾರ್ ಎಕ್ಸಾಂಪಲ್ C14 ಅಂತ ಹೇಳಿ ಕರಿತೀವಿ, ಕಾರ್ಬನ್ 14 ಅವಶೇಷಗಳನ್ನ ಕಾರ್ಬನ್ 14ಗೆ ಒಳಪಡಿಸ್ತಾರೆ, ಅಧ್ಯಯನಕ್ಕೆ ಒಳಪಡಿಸಿದಾಗ ಯಾವ ಕಾಲಕ್ಕೆ ಸೇರಿತ್ತು, ಎಷ್ಟು ವರ್ಷ ಹಳೆಯಿತು, ಯಾರ ಬಗ್ಗೆ ತಿಳಿಸುತ್ತೆ, ಇದೆಲ್ಲದೂ ಕೂಡ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಅದನ್ನೇ ನಾವು ಏನಂತ ಕರಿತೀವಿ ಅಂತಂದ್ರೆ ಪುರಾತತ್ವ ಶಾಸ್ತ್ರ, ಆರ್ಕಿಯಾಲಜಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಸ್ ಟೂಲ್ಸ್, ಬೇರೆ ಬೇರೆ ರೀತಿಯ ಸಲಕರಣೆಗಳು ಸಿಗ್ತವೆ ನಮಗೆ. ಪಾಟರಿ, ಮಡಿಕೆಗಳು ಅಂತ ಹೇಳಿ ಕರಿತೀವಿ, ಓಕೆನಾ. ಮಡಿಕೆಗಳು ಸಿಗ್ತವೆ ಅಲ್ಲಿ. ಜೊತೆಗೆ ಬಿಲ್ಡಿಂಗ್ಸ್, ಕಟ್ಟಡಗಳು ಸಿಗ್ತವೆ. ಆಮೇಲೆ ಸ್ಕೆಲೆಟನ್ಸ್, ಸ್ಕೆಲೆಟನ್ಸ್ ಅಂತಂದ್ರೆ ಅಸ್ಥಿಪಂಜರಗಳು ಸಿಗ್ತವೆ, ಟೂಲ್ ಸಿಗ್ತವೆ, ಪಾಟರಿಗಳು ಸಿಗ್ತವೆ, ಬಿಲ್ಡಿಂಗ್ ಸಿಗ್ತವೆ, ಸ್ಕೆಲೆಟನ್ ಸಿಗ್ತವೆ. ಸೊ ಇವೆಲ್ಲವುಗಳನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾರ್ಬನ್ C14ಗೆ ಒಳಪಡಿಸ್ತೀವಿ, ಅಧ್ಯಯನಕ್ಕೆ ಒಳಪಡಿಸ್ತೀವಿ. ಅದರಲ್ಲಿ ಏನು ಗೊತ್ತಾಗುತ್ತೆ ಅನ್ನೋದನ್ನ ನಾವು ಇಂಟರ್ಪ್ರಿಟ್ ಮಾಡ್ತೀವಿ. ಅಂದಾಗ ಮಾತ್ರ ಆಧಾರವನ್ನು ಇಟ್ಕೊಂಡು ನಾವು ಇತಿಹಾಸದ ಬಗ್ಗೆ ಮಾತಾಡಬಹುದು. ಇವೆಲ್ಲ ಆಧಾರಗಳೇ. ಸೊ ಹಾಗಾಗಿ ಇಲ್ಲಿ ಆರ್ಕಿಯಾಲಜಿ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಎಪಿಗ್ರಫಿ. ಎಪಿಗ್ರಫಿ ಅಂತಂದ್ರೆ ಏನಾಗುತ್ತೆ, ಎಪಿಗ್ರಫಿ ಇಸ್ ದ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ಸ್. ಶಾಸನಗಳ ಕುರಿತಾಗಿ ಅಧ್ಯಯನ ಮಾಡುವುದನ್ನೇ ಎಪಿಗ್ರಫಿ ಅಥವಾ ಶಾಸನಶಾಸ್ತ್ರ ಅಂತೇಳಿ ಕರಿತೀವಿ. ಎಪಿಗ್ರಫಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ಸ್ ಅಂತೇಳಿ ಕರಿತೀವಿ. ಶಾಸನಗಳ ಕುರಿತಾಗಿನೇ ಅಧ್ಯಯನ ಮಾಡೋದು, ಅದನ್ನು ನಾವು ಶಾಸನಶಾಸ್ತ್ರ ಅಂತೇಳಿ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ
ಶಾಸನಗಳನ್ನ ಹೊರಡಿಸಿದ ಕೀರ್ತಿ ಯಾರಿಗೆ ಸಲ್ಲತ್ತಪ್ಪ ಅಂತಂದ್ರೆ ಅಶೋಕನಿಗೆ ಸಲ್ಲುತ್ತೆ. ಹಾಗಾದ್ರೆ ಆ ಅಶೋಕನ ಶಾಸನಗಳನ್ನ ಯಶಸ್ವಿಯಾಗಿ ಭೇದಿಸಿದಂತಹ ಕೀರ್ತಿ ಕೂಡ ಯಾರಿಗೆ ಸಲ್ಲುತ್ತೆ ಅಂತಂದ್ರೆ ಜೇಮ್ಸ್ ಪ್ರಿನ್ಸಪ್ಪನಿಗೆ ಸಲ್ಲುತ್ತೆ 1837. ಸೊ ಅವನು ಶಾಸನಗಳನ್ನ ಅಧಿಕೃತವಾಗಿ ಓದಿ ಅರ್ಥ ಮಾಡಿಕೊಂಡು ಏನ್ ಹೇಳುತ್ತೆ, ಅಶೋಕನ ಶಾಸನಗಳು ಏನ್ ಹೇಳ್ತವೆ ಅನ್ನೋದನ್ನ ನಮಗೆ ಹೇಳಿರ್ತಕ್ಕಂಥದ್ದು. ಓಕೆನಾ. ಸೊ ಹಾಗಾಗಿ ಒಟ್ಟಾರೆಯಾಗಿ ಶಾಸನಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದನ್ನೇ ಶಾಸನಶಾಸ್ತ್ರ. ಫಾರ್ ಎಕ್ಸಾಂಪಲ್ಸ್ ಸ್ಟೋನ್ ಇನ್ಸ್ಕ್ರಿಪ್ಷನ್ಸ್ ಅಂತ ಕರಿತೀವಿ. ಓಕೆನಾ. ಅಂದ್ರೆ ಕಲ್ಲುಗಳ ಮೇಲೆ ಕೆತ್ತಿ ಬರೆಸಿರ್ತಕ್ಕಂಥದ್ದು, ಬಂಡೆಗಳ ಮೇಲೆ ಕಲ್ಲುಗಳ ಮೇಲೆ ಬರೆಸಿರ್ತಕ್ಕಂಥದ್ದು. ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ಸ್, ತಾಮ್ರಪಟ ಶಾಸನಗಳು ಅಂತ ಕರಿತೀವಿ. ಟೆಂಪಲ್ ಇನ್ಸ್ಕ್ರಿಪ್ಷನ್ಸ್ ಅಂದ್ರೆ ದೇವಾಲಯಗಳಲ್ಲಿ ಬರೆಸಿರುವ ಶಾಸನಗಳು. ಸೊ ಇವಷ್ಟೇ ಅಲ್ಲದೆ ಬೇರೆ ರೀತಿಯ ಶಾಸನಗಳು, ನಮಗೆ ಶಾಸನದ ಪ್ರಕಾರಗಳು ಸಿಗ್ತವೆ. ಒಟ್ಟಾರೆಯಾಗಿ ಎಲ್ಲ ಶಾಸನಗಳನ್ನು ಕುರಿತಾಗಿ ಅಧ್ಯಯನ ಮಾಡೋದನ್ನೇ ನಾವು ಎಪಿಗ್ರಫಿ ಅಂತ ಕರಿತೀವಿ ಅಥವಾ ಶಾಸ್ತ್ರ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಬರ್ರಿ ನ್ಯೂಮಿಸ್ಮೆಟಿಕ್ಸ್. ಹಾಗಾದ್ರೆ ಏನು ನ್ಯೂಮಿಸ್ಮೆಟಿಕ್ಸ್ ಅಂತಂದ್ರೆ, ನ್ಯೂಮಿಸ್ಮೆಟಿಕ್ಸ್ ಇಸ್ ದ ಸ್ಟಡಿ ಆಫ್ ಕಾಯಿನ್ಸ್. ನಾಣ್ಯಗಳ ಕುರಿತಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು. ಅಂದ್ರೆ ನಾಣ್ಯಗಳು ಯಾವ್ದಾದ್ರು, ಫಾರ್ ಎಕ್ಸಾಂಪಲ್ ನಮಗೆ ಯಾವುದು ಬೆಂಗಳೂರಲ್ಲಿ ನಮಗೆ ಸಾಕಷ್ಟು ನಾಣ್ಯಗಳು ಸಿಗ್ತವೆ. ಆ ನಾಣ್ಯಗಳು ಯಾವುದ್ರ ಬಗ್ಗೆ ಹೇಳ್ತವೆ ಅಂತಂದ್ರೆ, ರೋಮನ್ನರ ಜೊತೆಗಿನ ವ್ಯಾಪಾರ ಸಂಪರ್ಕವನ್ನ, ಅಂದ್ರೆ ಭಾರತೀಯರು ರೋಮನ್ನರ ಜೊತೆಗಿನ ವ್ಯಾಪಾರ ಸಂಪರ್ಕವನ್ನ ಕುರಿತಾಗಿ ನಾಣ್ಯಗಳು ಸಿಗ್ತವೆ. ಯಾವ ನಾಣ್ಯಗಳು? ಬೆಂಗಳೂರಲ್ಲಿ ಸಿಕ್ಕಂತಹ ನಾಣ್ಯಗಳು ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನಾಣ್ಯಗಳು ನಮಗೆ ಯಾವುದಕ್ಕೆ ಉಪಯೋಗಗಳಾಗ್ತವೆ? ಆ ಕಾಲದ ಆರ್ಥಿಕತೆಯನ್ನು ತಿಳ್ಕೊಳ್ಳಿಕ್ಕೆ, ವ್ಯಾಪಾರ ವಹಿವಾಟನ್ನ, ವ್ಯಾಪಾರ ವಾಣಿಜ್ಯವನ್ನ, ವಿದೇಶಿ ವ್ಯಾಪಾರ, ಆಂತರಿಕ ವ್ಯಾಪಾರ, ರಫ್ತು ಆಮದುಗಳೇನು ಎಲ್ಲವನ್ನೂ ಕೂಡ ನಾವು ಈ ಮುಖೇನ ತಿಳ್ಕೋಬಹುದು ಅಂತ. ಓಕೆನಾ. ಸೊ ಅದೇ ರೀತಿಯಾಗಿ ಸಿಂಧೂ ಕಾಲದ ಕೆಲವು ಮುದ್ರೆಗಳು ಎಲ್ಲಿ ಸಿಕ್ಕಿದಾವೆ ಅಂತಂದ್ರೆ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಸಿಕ್ಕಿದಾವೆ. ಸೊ ಇದರರ್ಥ ಏನು? ಸಿಂಧೂ ನಾಗರಿಕರು ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಯವರು ಏನಂತಂದ್ರೆ, ಸೊ ಈ ಮುದ್ರೆಗಳನ್ನು ಚಲಾವಣೆ ಮಾಡೋದ್ರ ಮೂಲಕ, ಟ್ರಾನ್ಸ್ಮಿಷನ್ ಮಾಡೋದ್ರ ಮೂಲಕ ಏನ್ ಮಾಡ್ಕೊಳ್ತಾ ಇದ್ರು ಅಂತಂದ್ರೆ ವ್ಯಾಪಾರ ವಹಿವಾಟನ್ನು ಮಾಡ್ಕೊಳ್ತಾ ಇದ್ರು. ಸೊ ಹಾಗಾದ್ರೆ ಇವೇನ್ ತಿಳಿಸ್ತವೆ ನಮಗೆ? ಕಾಯಿನ್ಸ್ ರಿವೀಲ್ಡ್ ಎಕಾನಮಿ, ಆರ್ಥಿಕತೆ ಬಗ್ಗೆ ತಿಳಿಸ್ತವೆ. ಅಂದಿನ ಅರ್ಥವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ನಾವು ಡಿಟೇಲ್ಡ್ ಆಗಿ ತಿಳ್ಕೊಬಹುದು ಕಾಯಿನ್ಸ್ ಥ್ರೂ. ಜೊತೆಗೆ ಟ್ರೇಡ್, ವ್ಯಾಪಾರ ವಹಿವಾಟು, ವ್ಯಾಪಾರ ಹೇಗಿತ್ತು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ತೀವಿ. ಆಮೇಲೆ ಕಿಂಗ್ಸ್, ಯಾವ ರಾಜ ಹೊರಡಿಸಿದ, ಅದೆಲ್ಲವನ್ನು ಕೂಡ ನಾವೇನು ಇಲ್ಲಿ ಕಾಯಿನ್ಸ್ ಮುಖೇನ ನಾವು ತಿಳ್ಕೊಳ್ತೀವಿ ಅಂತ. ಜೊತೆಗೆ ರಿಲಿಜಿಯನ್, ಯಾವ ಧರ್ಮ ಇತ್ತು, ಯಾವ ರಾಜ ಹೊರಡಿಸಿದ, ಅಲ್ಲಿ ಪ್ರಿಂಟ್ ಹಾಕಿರ್ತಾರೆ ನಾಣ್ಯಗಳ ಮೇಲೆ ಅಲ್ವಾ. ಸೊ ಆ ರೀತಿಯಾಗಿ ಆ ನಾಣ್ಯಗಳನ್ನು ನೋಡಿದ ತಕ್ಷಣ ನಾವೇನ್ ಮಾಡ್ತೀವಿ ಅಂತಂದ್ರೆ, ರಾಜ ಯಾರು, ಧರ್ಮ ಯಾರು, ವ್ಯಾಪಾರದ ಕುರಿತಾಗಿ, ಎಕಾನಮಿ ಕುರಿತಾಗಿ ಎಲ್ಲ ರೀತಿಯ ಅಂಶಗಳನ್ನು ನಾವು ಕಾಯಿನ್ಸ್ ಸ್ಟಡಿ ಮಾಡೋದ್ರಿಂದ ತಿಳ್ಕೊಳ್ತೀವಿ ಅಂತ. ಇವು ಕೂಡ ಮೇನ್ ಸೋರ್ಸಸ್. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ ಅಂತ ಕರಿತೀವಿ, ಇತಿಹಾಸದ ಪ್ರಾಮುಖ್ಯತೆ. ನಮಗೆ ಅದಕ್ಕೆ ನಾನು ಸಿಲೆಬಸ್ ಹೇಳುವಾಗ ಹೇಳಿದ್ದೆ, ಒಂದು ವ್ಯಾಖ್ಯಾನವನ್ನು ಹೇಳಿದ್ದೆ ನಿಮಗೆ. ಏನಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂತಂದ್ರೆ, ಇತಿಹಾಸ ಗೊತ್ತಿಲ್ಲದವನು ಇತಿಹಾಸವನ್ನು ನಿರ್ಮಿಸಲಾರ. ನಮಗೆ ಇಷ್ಟು ಗೊತ್ತಿರಬೇಕು, ಪಾಸ್ಟ್ ಅಲ್ಲಿ ಏನಾಗಿದೆ, ಪ್ರೆಸೆಂಟ್ ಅಲ್ಲಿ ಏನಾಗ್ತಾ ಇದೆ, ಫ್ಯೂಚರ್ ಅಲ್ಲಿ ಏನಾಗಬಹುದು. ನಮಗೆ ಪಾಸ್ಟ್ ಗೊತ್ತಿಂತಂದ್ರೆ ನಾವು ಪ್ರೆಸೆಂಟ್ ಅನ್ನ ಅದರ ನೆಲೆಗಟ್ಟಿನ ಆಧಾರದ ಮೇಲೆ ಮಾತಾಡ್ತೀವಿ ನಾವು. ಅದೇ ಪ್ರಕಾರವಾಗಿ ಫ್ಯೂಚರ್ ಬಗ್ಗೆ ನಾವು ಮಾತಾಡ್ತೀವಿ, ಫ್ಯೂಚರ್ನ ಕಟ್ಕೊಳ್ತೀವಿ ಅಲ್ವಾ. ಹಾಗಾಗಿ ನಮಗೆ ಹಿಸ್ಟ್ರಿ ಗೊತ್ತಿರಬೇಕು, ಅದರ ಮಹತ್ವ ಏನು ಅಂತೇಳಿ ಕೂಡ ಅದು ಗೊತ್ತಿರಬೇಕು. ಹಿಸ್ಟರಿ ಹೆಲ್ಪ್ಸ್ ಅಸ್, ನಮ್ಗೆ ಸಹಾಯ ಮಾಡುತ್ತೆ. ಯಾವುದಕ್ಕೆ? ಅಂಡರ್ಸ್ಟ್ಯಾಂಡ್ ಸೊಸೈಟಿ, ಸಮಾಜವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ನಮಗೆ. ಪ್ರಿಸರ್ವ್ ಹೆರಿಟೇಜ್, ನಾನು ಈಗಾಗಲೇ ಹೇಳಿದಂತೆ ಕಲ್ಚರನ್ನು, ಹೆರಿಟೇಜನ್ನು, ನಮ್ಮ ಸಂಸ್ಕೃತಿ ಸಂಪ್ರದಾಯ ಪರಂಪರೆಯನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಲರ್ನ್ ಫ್ರಮ್ ದ ಫಾಸ್ಟ್, ನಾವು ಗತಕಾಲದಿಂದ ಕಲಿಯುವಂಥದ್ದನ್ನು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ನಾವು ಕಲಿಬೇಕು ಕೂಡ. ಜೊತೆಗೆ ಬಿಲ್ಡ್ ದ ಫ್ಯೂಚರ್, ನಾವು ಫ್ಯೂಚರ್ನ ಕಟ್ಟಲಿಕ್ಕೆ, ನಮ್ಮ ಮುಂದಿನ ಪೀಳಿಗೆಗೆ ಒಂದೇನು
ಉಪಯೋಗಕರವಾದ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ, ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸ್ತಕ್ಕಂಥ, ಪರಂಪರೆಯನ್ನು ಉಳಿಸ್ತಕ್ಕಂಥ, ಫ್ಯೂಚರನ್ನು, ಭವಿಷ್ಯವನ್ನು ಕಟ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಹಾಗಾಗಿ ನಾವು ಇತಿಹಾಸವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತ ಇದೆ ಅಲ್ವಾ? ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಟರ್ಮ್ ಬರುತ್ತೆ, ಹಿಸ್ಟರಿ ಆ್ಯಂಡ್ ಹಿಸ್ಟರಿಯೋಗ್ರಫಿ. ಇವೆರಡು ಬೇರೆ ಬೇರೆನೆ. ಹಿಸ್ಟರಿ ಅಂದ್ರೆ ಬೇರೆನೆ, ಹಿಸ್ಟರಿಗ್ರಫಿ ಅಂದ್ರೂ ಬೇರೆನೆ. ಹಾಗಾದ್ರೆ ಹಿಸ್ಟರಿ ಅಂದ್ರೆ ಏನು? ನಮಗೆ ಗೊತ್ತು, ಸ್ಟಡಿ ಆಫ್ ದ ಹ್ಯೂಮನ್ ಪಾಸ್ಟ್, ಮಾನವನ ಗತಕಾಲದ ಬಗ್ಗೆ ವ್ಯವಸ್ಥಿತವಾಗಿ ಆಧಾರಗಳನ್ನ ಇಟ್ಕೊಂಡು ಆಧಾರಗಳನ್ನು ವಿಶ್ಲೇಷಿಸಿ ಸಂಶೋಧನೆ ಮಾಡಿ ಸತ್ಯಕತೆಯನ್ನು ಹೇಳುತ್ತೆ. ಓಕೆನಾ? ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಅಂಡ್ ಎವಿಡೆನ್ಸ್, ಆಧಾರಗಳನ್ನ ಇಟ್ಕೊಂಡು ಹಿಸ್ಟ್ರಿ ಮಾತಾಡುತ್ತೆ. ಓಕೆನಾ? ನೆಕ್ಸ್ಟ್ ಎಕ್ಸ್ಪ್ಲೈನ್ಸ್ ಪಾಸ್ಟ್ ಇವೆಂಟ್ಸ್, ಗತಕಾಲದ ಘಟನೆಗಳನ್ನ ವಿವರಿಸುವ ಕೆಲಸವನ್ನು ಹಿಸ್ಟ್ರಿ ಮಾಡುತ್ತೆ. ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ, ವೈಜ್ಞಾನಿಕವಾಗಿ ವಿವರಿಸ್ತಕ್ಕಂಥ ಕೆಲಸವನ್ನ ಹಿಸ್ಟ್ರಿ ಮಾಡುತ್ತೆ, ಇತಿಹಾಸ ಮಾಡುತ್ತೆ. ಬಟ್ ಇಲ್ಲಿ ಹಿಸ್ಟರಿಯೋಗ್ರಫಿ ಅಂತಂದ್ರೆ ಸ್ಟಡಿ ಆಫ್ ಹೌ ಹಿಸ್ಟರಿ ಇಸ್ ರಿಟನ್, ಇತಿಹಾಸ ಹೇಗೆ ಬರೆಯಲ್ಪಟ್ಟಿದೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡುತ್ತೆ. ಯಾವುದು? ಹಿಸ್ಟರಿಯೋಗ್ರಫಿ ಅಲ್ವಾ? ಹಿಸ್ಟ್ರಿ ಯಾವ ರೀತಿ ಬರೆಯಲ್ಪಟ್ಟಿದೆ ಅನ್ನೋದನ್ನ ಹಿಸ್ಟರಿಯೋಗ್ರಫಿ ಹೇಳುತ್ತೆ. ಅದಷ್ಟೇ ಅಲ್ಲದೆ ಎಕ್ಸಾಮಿನ್ಸ್ ಹಿಸ್ಟೋರಿಯನ್ಸ್ ಮೆಥಡ್ಸ್ ಅಂಡ್ ಇಂಟರ್ಪ್ರಿಟೇಷನ್ಸ್. ಅದಷ್ಟೇ ಅಲ್ಲದೆ ಇಲ್ಲಿ ಹಿಸ್ಟೋರಿಯೋಗ್ರಫಿ ಏನ್ ಮಾಡುತ್ತೆ ಅಂತಂದ್ರೆ ಎಕ್ಸಾಮಿನ್ಸ್, ಪರಿಶೀಲನೆ ಮಾಡುತ್ತೆ. ಯಾರ್ದು? ಹಿಸ್ಟೋರಿಯನ್ಸ್ ಮೆಥಡ್ ಅಂಡ್ ಇಂಟರ್ಪ್ರಿಟೇಷನ್ಸ್, ಇತಿಹಾಸಕಾರರ ಅಭಿಪ್ರಾಯಗಳು ಮತ್ತು ವಿಧಾನಗಳನ್ನ, ಹಿಸ್ಟರಿಯನ್ನ ಯಾವ ರೀತಿ ಬರೀತಾ ಇದ್ದಾರೆ, ಯಾವ ರೀತಿ ಮಾಹಿತಿ ಕಲೆ ಆಗ್ತಾ ಇದ್ದಾರೆ, ಯಾವ ಆಧಾರಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ, ಅದೆಲ್ಲವನ್ನು ಪರಿಶೀಲನೆ ಮಾಡ್ತಕ್ಕಂಥ, ಪರೀಕ್ಷೆ ಮಾಡ್ತಕ್ಕಂಥ ಕೆಲಸವನ್ನ ಹಿಸ್ಟೋರಿಯೋಗ್ರಫಿ ಮಾಡುತ್ತೆ. ಜೊತೆಗೆ ಅನಾಲಿಸಿಸ್ ಡಿಫರೆಂಟ್ ಪರ್ಸೆಪ್ಟಿವ್ಸ್ ಆಫ್ ದ ಪಾಸ್ಟ್, ಗತಕಾಲದ ಬೇರೆ ಬೇರೆ ರೀತಿಯ ದೃಷ್ಟಿಕೋನ, ವಿವಿಧ ರೀತಿಯ ದೃಷ್ಟಿಕೋನವನ್ನು ಅನಲೈಸ್ ಮಾಡುತ್ತೆ, ವಿಶ್ಲೇಷಣೆ ಮಾಡುತ್ತೆ ಹಿಸ್ಟರಿಯೋಗ್ರಫಿ. ಇದನ್ನ ಹೆಂಗ್ ನೆನ್ಪಿಟ್ಕೋಬೇಕು ನಾವು? ಹಿಸ್ಟರಿ ಮತ್ತೆ ಹಿಸ್ಟರಿಯೋಗ್ರಫಿ, ಅದಕ್ಕೊಂದು ಕೀವರ್ಡ್ ಇದೆ. ಹಿಸ್ಟರಿ ಅಂತಂದ್ರೆ ಏನು? ಪಾಸ್ಟ್, ಗತಕಾಲದ್ದು, ಈ ಹಿಂದೆ ನಡೆದಿರ್ತಕ್ಕಂಥದ್ದು ಅಂತ. ಹಿಸ್ಟರಿಯೋಗ್ರಫಿ ರೈಟಿಂಗ್ ಆಫ್ ಹಿಸ್ಟ್ರಿ, ಹಿಸ್ಟರಿಯ ಬರವಣಿಗೆ, ಇತಿಹಾಸದ ಬರವಣಿಗೆ. ಹಿಸ್ಟರಿಯೋಗ್ರಫಿ ಅಂತಂದ್ರೆ ಇತಿಹಾಸದ ಬರವಣಿಗೆ, ಹಿಸ್ಟರಿ ಅಂತಂದ್ರೆ ಪಾಸ್ಟ್, ಅವರ್ ಪಾಸ್ಟ್. ಓಕೆ, ಸೊ ಹಾಗಾಗಿ ಇಲ್ಲಿ ಹಿಸ್ಟರಿ ಮತ್ತು ಹಿಸ್ಟರಿಯೋಗ್ರಫಿ ಅವೆರಡನ್ನು ನೆನ್ಪಿಟ್ಕೊಳ್ಳಿಕ್ಕೆ ಕೀವರ್ಡ್ ಯೂಸ್ ಮಾಡ್ರಿ. ಓಕೆನಾ? ಓಕೆ, ಗುಡ್. ನೆಕ್ಸ್ಟ್ ನೇಚರ್ ಆಫ್ ಹಿಸ್ಟ್ರಿ, ಇತಿಹಾಸದ ಸ್ವರೂಪ ಅಂತೇಳಿ ಕರಿತೀವಿ ನಾವು. ಓಕೆನಾ? ಹಿಸ್ಟರಿ ಈಸ್ ಎ ಸ್ಟಡಿ ಆಫ್ ದ ಹ್ಯೂಮನ್ ಪಾಸ್ಟ್, ಮಾನವನ ಗತಕಾಲದ ಅಧ್ಯಯನ ಅಂತೇಳಿ ಗೊತ್ತಿದೆ ನಮಗೆ. ಎವಿಡೆನ್ಸ್ ಬೇಸ್ಡ್ ಡಿಸಿಪ್ಲಿನ್, ಆಧಾರಗಳ ಮೇಲಿನ ಒಂದು ಶಿಸ್ತನ್ನ ಹಿಸ್ಟರಿ ಪಾಲಿಸುತ್ತೆ, ಇತಿಹಾಸ ಪಾಲಿಸುತ್ತೆ. ಡೈನಮಿಕ್ ಆ್ಯಂಡ್ ಇಂಟರ್ಪ್ರಿಟೇಟಿವ್ ಅಂದರೆ ಇಲ್ಲಿ ಇತಿಹಾಸವನ್ನು ಬೇರೆ ಬೇರೆ ರೀತಿಯ ನೆಲೆಗಟ್ಟಿನಲ್ಲಿ, ಬೇರೆ ಬೇರೆ ವ್ಯಾಖ್ಯಾನಗಳ ಮೂಲಕ, ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗಳ ಮೂಲಕ ಹೇಳ್ತಕ್ಕಂಥದ್ದು. ಓಕೆನಾ? ಸೊ ಅದು ಕೂಡ ನೇಚರ್ ಆಫ್ ಹಿಸ್ಟ್ರಿ. ಅದು ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಎನ್ಕ್ವೈರಿ. ನಾವು ಯಾವುದಾದ್ರೂ ಒಂದು ಅಸ್ಥಿಪಂಜರ ಸಿಕ್ತು ಅಂತಂದ್ರೆ ನಾವು ಅಲ್ಲಿಗೆ ಸಿಕ್ತು ಒಂದು 2-3 ದಿನದಲ್ಲಿ ಅದನ್ನ ಸ್ಟಡಿ ಮಾಡಿ ಕೈ ಬಿಡ್ತೀವ? ಇಲ್ಲ, ಅದು ಕಂಟಿನ್ಯೂಸ್ ಆಗಿ ಯಾವ ಕಾಲಕ್ಕೆ ಸೇರಿದ್ದು, ಯಾರ್ದಿದು, ಯಾಕೆ, ಏನು ಹೇಳುತ್ತೆ, ನಮ್ಗೆ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಎನ್ಕ್ವೈರಿ, ಕಂಟಿನ್ಯೂಸ್ ಆಗಿ ವಿಚಾರಣೆಯನ್ನು ಮಾಡ್ತದೆ ಹಿಸ್ಟ್ರಿ ಅಂತಂದ್ರೆ. ಇಂಟರ್ ಡಿಸಿಪ್ಲಿನರಿ ಇನ್ ನೇಚರ್, ಸೊ ಅದಷ್ಟೇ ಅಲ್ಲದೆ ಸೊ ಅಂತರ್ಶಿಸ್ತೀಯ ಸ್ವರೂಪವನ್ನು ಕೂಡ ಇತಿಹಾಸ ಹೊಂದಿದೆ. ಅಂತರ್ಶಿಸ್ತೀಯ ಸ್ವರೂಪ ಅಂತೇಳಿ ಕರಿತೀವಿ. ಬ್ರಿಡ್ಜ್ ಬಿಟ್ವೀನ್ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್. ಸೊ ಅದಷ್ಟೇ ಅಲ್ಲದೆ ಹಿಸ್ಟರಿ ಏನಪ್ಪಾ ಅಂತಂದ್ರೆ ಅದೊಂದು ಸೇತುವೆ. ಯಾವ್ದ್ರ ಮತ್ತೆ? ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ, ಈ 3 ಕಾಲಗಳ ನಡುವೆ ಇರತಕ್ಕಂಥ ಒಂದು ಸೇತುವೆ ಅದನ್ನು. ಓಕೆನಾ? ಸೊ ಆ ಪಾಸ್ಟ್ನ ಮೂಲಕ ನಾವು ಏನ್ ಮಾಡಬೇಕು? ಆ ಬ್ರಿಡ್ಜ್ ಅನ್ನು ದಾಟಬೇಕು. ಪ್ರೆಸೆಂಟ್, ಆಮೇಲೆ ಫ್ಯೂಚರ್,
ಈ ಮೂರು ಕಾಲಗಳ ಮೂಲಕ, ಈ ಮೂರು ಕಾಲಗಳ ನಡುವೆ ನಮಗೆ ಸೇತುವೆಯಾಗಿ ಹಿಸ್ಟ್ರಿ ಕೆಲಸ ಮಾಡುತ್ತೆ ಅಂತ. ಓಕೆನಾ? ಸೊ ಹಾಗಾಗಿ ಹಿಸ್ಟರಿ ಇಸ್ ನಾಟ್ ಮಿಯರ್ಲಿ ಎ ರೆಕಾರ್ಡ್ ಆಫ್ ಇವೆಂಟ್ಸ್, ಇಟ್ ಈಸ್ ಆನ್ ಇಂಟರ್ಪ್ರಿಟೇಷನ್ ಆಫ್ ದಿ ಪಾಸ್ಟ್. ಸೊ ಇದು ಗತಕಾಲದಲ್ಲಿ ಯಾವತ್ತೋ ಒಂದನ್ನು ನಡೆದ ಘಟನೆಗಳ ದಾಖಲೆ ಅಲ್ಲ, ಇದು ಬದಲಾಗಿ ಇಟ್ ಈಸ್ ಅನ್ ಇಂಟರ್ಪ್ರಿಟೇಷನ್ ಆಫ್ ದ ಪಾಸ್ಟ್. ಆ ಗತಕಾಲವನ್ನ ನಾವು ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ತೀವಿ, ಯಾವ ರೀತಿಯಾಗಿ ಅಭಿಪ್ರಾಯಿಸ್ತೀವಿ ಅನ್ನೋದು ಕೂಡ ಹಿಸ್ಟರಿ. ಓಕೆನಾ? ದೆನ್ ಸ್ಕೋಪ್ ಆಫ್ ಹಿಸ್ಟ್ರಿ. ಸ್ಕೋಪ್ ಆಫ್ ಹಿಸ್ಟ್ರಿ ಅಂತಂದ್ರೆ ಇತಿಹಾಸದ ವ್ಯಾಪ್ತಿ ಅಂತ ಕರಿತೀವಿ ನಾವು. ಹಿಸ್ಟರಿ ಇನ್ಕ್ಲೂಡ್ಸ್ ದ ಸ್ಟಡಿ ಆಫ್. ಸೊ ಇದು ಇನ್ನೂ ಕೆಲವು ಅಧ್ಯಯನಗಳನ್ನು ಒಳಗೊಂಡಿದೆ. ಅವು ಯಾವಂಗಂದ್ರೆ ಪೊಲಿಟಿಕಲ್ ಹಿಸ್ಟರಿ, ರಾಜ್ಯಶಾಸ್ತ್ರ ಅಂತ ಕರಿತೀವಿ. ರಾಜ್ಯಶಾಸ್ತ್ರಕ್ಕೂ ಕೂಡ ತನ್ನದೇ ಆದ ಇತಿಹಾಸ ಇದೆ ಅಲ್ವಾ? ಆಮೇಲೆ ಸೋಷಿಯಲ್ ಹಿಸ್ಟ್ರಿ, ಸಾಮಾಜಿಕ ಇತಿಹಾಸ ಅಂತ ಕರಿತೀವಿ. ಸೊ ಅದನ್ನು ಕೂಡ ಒಳಗೊಂಡಿದೆ ಇತಿಹಾಸ. ಎಕನಾಮಿಕ್ ಹಿಸ್ಟ್ರಿ ಅಂತ ಕರಿತೀವಿ. ಆರ್ಥಿಕ ಇತಿಹಾಸ, ಆರ್ಥಿಕತೆಗೂ ಕೂಡ ಇತಿಹಾಸ ಇದೆ, ಅದನ್ನು ಕೂಡ ಒಳಗೊಂಡಿದೆ. ಕಲ್ಚರಲ್ ಹಿಸ್ಟ್ರಿ, ಸಾಂಸ್ಕೃತಿಕ ಇತಿಹಾಸ. ಅಂದ್ರೆ ಯಾವುದೋ ಒಂದು ಪ್ರದೇಶದ ಸಾಂಸ್ಕೃತಿಕ ಇತಿಹಾಸವನ್ನ, ಸಂಸ್ಕೃತಿ, ಸಂಪ್ರದಾಯ, ಧರ್ಮ, ಕಲೆ, ವಾಸ್ತುಶಿಲ್ಪ, ಒಟ್ಟಾರೆಯಾಗಿ ಆ ಕಲ್ಚರಲ್ ಹಿಸ್ಟ್ರಿ ಮಾತಾಡುತ್ತೆ. ಅದರ ಸ್ವರೂಪಕ್ಕೂ ಕೂಡ ಇತಿಹಾಸದ ಜೊತೆಗೆ ರಿಲಿಜಿಯಸ್ ಹಿಸ್ಟ್ರಿ, ಧಾರ್ಮಿಕ ಇತಿಹಾಸ ಅಂತ ಕರಿತೀವಿ. ಧರ್ಮದ ಕುರಿತಾಗಿ, ಧಾರ್ಮಿಕ ಆಚರಣೆಗಳ ಕುರಿತಾಗಿ ರಿಲಿಜಿಯಸ್ ಹಿಸ್ಟ್ರಿ ಸ್ಟಡಿ ಮಾಡುತ್ತೆ. ಜೊತೆಗೆ ಇಂಟೆಲೆಕ್ಚುವಲ್ ಹಿಸ್ಟರಿ, ಬೌದ್ಧಿಕ ಇತಿಹಾಸ ಅಂತ ಕರಿತೀವಿ. ಎನ್ವಿರಾನ್ಮೆಂಟಲ್ ಹಿಸ್ಟರಿ, ಪರಿಸರದ ಕುರಿತಾಗಿನ ಇತಿಹಾಸ. ಜೆಂಡರ್ ಹಿಸ್ಟರಿ ಅಂತ ಕರಿತೀವಿ. ಮಿಲಿಟರಿ ಹಿಸ್ಟರಿ ಅಂತ ಕರಿತೀವಿ. ವರ್ಲ್ಡ್ ಹಿಸ್ಟರಿ ಅಂತ ಕರಿತೀವಿ. ಸೊ ಒಟ್ಟಾರೆ ಈ ಎಲ್ಲಾ ರೀತಿಯಾಗಿ ಇತಿಹಾಸ ಏನ್ ಮಾಡುತ್ತಪ್ಪ ಅಂತಂದ್ರೆ ತನ್ನ ಕವಲುಗಳನ್ನ ಅಥವಾ ಕವಲುಗಳ ಮೂಲಕ ಅಧ್ಯಯನವನ್ನು ಮಾಡುತ್ತೆ. ಸೊ ಹಾಗಾಗಿನೇ ಇತಿಹಾಸವನ್ನ ಎಲ್ಲಾ ಸಮಾಜ ವಿಜ್ಞಾನಗಳ ತಾಯಿ ಅಂತ ಕರಿತೀವಿ. ಇತಿಹಾಸವನ್ನ ಏನಂತ ಕರಿತೀವಿ? ಎಲ್ಲ ಸಮಾಜ ವಿಜ್ಞಾನಗಳ ಮಹಾತಾಯಿ ಅಂತ ಕರಿತೀವಿ. ಅದು ಯಾವಾಗಲೂ ನೆನ್ಪಿಟ್ಕೋಬೇಕು ನಾವು. ದಿ ಸ್ಕೋಪ್ ಆಫ್ ಹಿಸ್ಟರಿ ಈಸ್ ಎವರ್ ಎಕ್ಸ್ಪ್ಯಾಂಡಿಂಗ್. ಸೊ ಅದು ಏನು ಅಂತಂದ್ರೆ ಒಂದು ನಿರ್ದಿಷ್ಟ ವ್ಯಾಪ್ತಿ ಇಲ್ಲ ಇತಿಹಾಸಕ್ಕೆ. ಸೊ ಅದು ಯಾವಾಗಲೂ ಏನು ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ, ವಿಸ್ತರಣೆ ಆಗ್ತಾ ಇರುತ್ತೆ, ವಿಸ್ತಾರ ಆಗ್ತಾ ಹೋಗುತ್ತೆ. ದಿ ಸ್ಕೋಪ್ ಆಫ್ ಹಿಸ್ಟರಿ ಇಸ್ ಎವರ್ ಎಕ್ಸ್ಪ್ಯಾಂಡ್. ಯಾವಾಗಲೂ ಕೂಡ ಏನ್ ಮಾಡುತ್ತೆ? ಎಕ್ಸ್ಪ್ಯಾಂಡ್ ಆಗ್ತಾನೆ ಹೋಗುತ್ತೆ. ಇಲ್ಲೊಂದು ಕ್ವಶನ್ ಬರುತ್ತೆ ನಮಗೆ. ನೆಕ್ಸ್ಟ್, ಹಿಸ್ಟ್ರಿ ಸೈನ್ಸೋ ಅಥವಾ ಆರ್ಟ್, ಕಲೆನೋ ಅಥವಾ ವಿಜ್ಞಾನವೋ ಇತಿಹಾಸ? ಇಲ್ಲೊಂದು ಕ್ವಶನ್ ಬರುತ್ತೆ. ಸೊ ಅದಕ್ಕೆ ಎರಡಕ್ಕೂ ಉತ್ತರ ಗೊತ್ತಿರ್ಬೇಕು ನಾವು. ಹಿಸ್ಟರಿ ಅಂಡ್ ಸೈನ್ಸು ಅಥವಾ ಆರ್ಟ್, ಕಲೆನೋ ಇನ್ನು ವಿಜ್ಞಾನ ಇತಿಹಾಸ ಅನ್ನೋದು. ಹಿಸ್ಟರಿ ಆಸ್ ಎ ಸೈನ್ಸ್, ಹೌದು. ಇತಿಹಾಸ ಅನ್ನೋದು ವಿಜ್ಞಾನವೂ ಹೌದು, ಕಲೆಯೂ ಹೌದು. ಸೊ ಈ ಎರಡೂ ಅಂಶಗಳನ್ನ ಒಳಗೊಂಡಿದ್ದು ಯಾವುದಂತಂದ್ರೆ ಇತಿಹಾಸ. ಹಾಗಾದ್ರೆ ವಿಜ್ಞಾನವಾಗಿ ಇತಿಹಾಸ, ಹಿಸ್ಟರಿ ಆಸ್ ಎ ಸೈನ್ಸ್ ಬೇಸ್ಡ್ ಆನ್ ಎವಿಡೆನ್ಸ್, ಅದು ಏನು ಸಾಕ್ಷ್ಯಗಳನ್ನ, ಆಧಾರವಾಗಿಟ್ಟುಕೊಂಡು ಇದೇನ್ ಮಾಡುತ್ತೆ ಅಂತ ಮಾತಾಡುತ್ತೆ. ಸುಮ್ಮನೆ ಸುಮ್ಮನೆ ಖಾಲಿ ಪಿಲಿ ಮಾತಾಡೋದಿಲ್ಲ. ಅದು ಯಾವುದಾದ್ರೂ ಒಂದು ಆಧಾರ ಸಿಕ್ತ ಅಂತಂದ್ರೆ ಸೊ ಅದನ್ನ ಎವಿಡೆನ್ಸ್ ಆಗಿ ಇಟ್ಕೊಂಡು ಅದನ್ನ ಎಲ್ಲ ಅನಾಲಿಸಿಸ್ ಮಾಡ್ತೈತಿ. ಕ್ರಿಟಿಕಲ್ ಅನಾಲಿಸಿಸ್ ಮಾಡುತ್ತೆ, ವಿಮರ್ಶೆ ಮಾಡುತ್ತೆ. ಅದು ಯಾವ ಕಲಿದೆ, ಆಧಾರ ಯಾವ ಕಲಿತು, ಯಾರು ಕುರಿತಾಗಿ ಹೇಳುತ್ತೆ, ಹೌದೋ ಇಲ್ಲ ಇದು ಅಂತೇಳಿ ಎಲ್ಲ ಕ್ರಿಟಿಕಲ್ ಅನಾಲಿಸಿಸ್ ಮಾಡುತ್ತೆ. ಅಬ್ಜೆಕ್ಟಿವಿಟಿ, ಲಾಜಿಕಲ್ ಕನ್ಕ್ಲೂಷನ್. ಓಕೆನಾ? ಸೊ ಒಂದು ಸ್ಥಳೀಯ ವಿಮರ್ಶೆಯನ್ನು ಮಾಡಿ, ಲಾಜಿಕಲ್ ಕನ್ಕ್ಲೂಷನ್ ಅಂತಂದ್ರೆ ಲಾಸ್ಟ್ಗೆ ಎಲ್ಲ ಎವಿಡೆನ್ಸ್ ಅನ್ನ ಇಟ್ಕೊಂಡು ಕ್ರಿಟಿಕಲ್ ಅನಾಲಿಸಿಸ್ ಮಾಡಿ ಅಬ್ಜೆಕ್ಟಿವಿಟಿ ಇಟ್ಕೊಂಡು ಲಾಜಿಕಲ್ ಕನ್ಕ್ಲೂಷನ್ಗೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು ಆಧಾರ ಸಿಕ್ತು ಅಂತಂದ್ರೆ ಅದನ್ನ ಎವಿಡೆನ್ಸ್ ಆಗಿ ತಗೊಂಡು ಅದನ್ನ ಅನಾಲಿಸಿಸ್ ಮಾಡಿ, ಕ್ರಿಟಿಕಲ್ ಅನಾಲಿಸಿಸ್ ಮಾಡಿ ಲಾಸ್ಟಿಗೆ ಲಾಜಿಕಲ್ ಕನ್ಕ್ಲೂಷನ್ ಆಗ್ತದೆ. ನೆಕ್ಸ್ಟ್, ಹಿಸ್ಟರಿ ಆಸ್ ಅನ್ ಆರ್ಟ್, ಕಲೆಯಾಗಿ ಇತಿಹಾಸ. ಇಂಟರ್ಪ್ರಿಟೇಷನ್ ಅಂದ್ರೆ ಇತಿಹಾಸವನ್ನ ಬೇರೆ ಬೇರೆ ಇತಿಹಾಸಕಾರ ಯಾವೆಲ್ಲ ರೀತಿಯ ತಮ್ಮದೇ ಆದಂತಹ ಅಭಿಪ್ರಾಯದಲ್ಲಿ ಅಭಿಪ್ರಾಯಿಸ್ತಾರೆ. ಇಮ್ಯಾಜಿನೇಷನ್ ವಿದಿನ್ ಎವಿಡೆನ್ಸ್,
ಸೊ ಇಮ್ಯಾಜಿನೇಷನ್ ಅಂತಂದ್ರೆ ಇಲ್ಲಿ ಇತಿಹಾಸವನ್ನ ಬರೀತಕ್ಕಂಥ ಲೇಖನಕಾರರು ಏನಾದ್ರಲ್ಲ, ಕಲಾಕಾರರು ಏನಾದ್ರಲ್ಲ, ಸೊ ಇಮ್ಯಾಜಿನ್ ಮಾಡ್ತಾರೆ ವಿದಿನ್ ಎವಿಡೆನ್ಸ್. ನಮಗೆ ಯಾವ್ದಾದ್ರು ಒಂದು ಆಧಾರ ಸಿಕ್ತಂತಂದ್ರೆ ಆಧಾರವಾಗಿ ನೋಡ್ಕೊಂಡು ಆ ಧಾರಾವಾಹಿ ಹಿಂಗ ಆಗಿರ್ಬೋದು ಅಂತೇಳಿ ಇಮ್ಯಾಜಿನೇಷನ್ ಮಾಡ್ತಾರೆ. ಇಮ್ಯಾಜಿನೇಷನ್ ಮಾಡೋದ್ರ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಕಲೆಯಾಗಿ ವರ್ಣನೆ ಮಾಡ್ತಾರೆ, ಪದಪುಂಜಗಳ ಮೂಲಕ ವಿವರಿಸ್ತಾ ಹೋಗ್ತಾರೆ. ಸೊ ಹಾಗಾಗಿ ಹಿಸ್ಟ್ರಿ ಆಸ್ ಅನ್ ಆರ್ಟ್, ನೆರೇಟಿವ್ ಸ್ಟೈಲ್, ಬರೆಯೋ ಸ್ಟೈಲ್ ಕೂಡ ಬೇರೆ ರೀತಿನೇ. ಒಬ್ಬ ಕವಿ ಏನ್ ಮಾಡ್ತಾನೆ ಅಂತಂದ್ರೆ, ಸೊ ಕವಿತೆ ಬರೀತಾನೆ, ಚಿತ್ರಕಾರ ಚಿತ್ರ ಬಿಡಿಸ್ತಾನೆ ಅಲ್ವಾ. ಸೊ ಅದೇ ರೀತಿಯಾಗಿ ಇತಿಹಾಸಕರ ಚರಿತ್ರೆಯನ್ನು ಕಟ್ತಾನೆ. ಕ್ರಿಯೇಟಿವ್ ಪ್ರೆಸೆಂಟೇಷನ್, ಸೃಜನಾತ್ಮಕ ಒಂದು ನಿರೂಪಣೆಯನ್ನು ಮಾಡ್ತಾನೆ. ಸೃಜನಾತ್ಮಕ ಅಂದ್ರೆ ಹೊಸದಾಗಿ ಏನಾದರೂ ಕ್ರಿಯೇಟ್ ಮಾಡ್ತಕ್ಕಂಥ, ಅದನ್ನು ವಿವರಣಾತ್ಮಕವಾಗಿ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಒಬ್ಬ ಬರಹಗಾರ ಮಾಡ್ತಾನೆ. ಸೊ ಹಾಗಾಗಿ ಲಾಸ್ಟಿಗೆ ನಾವು ಯಾವ ಕನ್ಕ್ಲೂಷನ್ಗೆ ಬರ್ಬೋದಪ್ಪ ಅಂತಂದ್ರೆ ಹಿಸ್ಟರಿ ಇಸ್ ಬೋತ್ ಎ ಸೈನ್ಸ್ ಆ್ಯಂಡ್ ಅನ್ ಆರ್ಟ್. ಸೊ ಹಾಗಾಗಿ ಇತಿಹಾಸ ಅನ್ನೋದೇನಪ್ಪ ಅಂತಂದ್ರೆ ಇದು ವಿಜ್ಞಾನನೂ ಹೌದು, ಜೊತೆಗೆ ಕಲೆಯೂ ಹೌದು ಅಂತೇಳಿ ನಾವು ಕರಿಬೋದು. ಸರಿ, ಓಕೆ. ನೆಕ್ಸ್ಟ್ ಜಸ್ಟ್ ಡಿಫರೆನ್ಸ್ ನೋಡ್ರಿ. ಈಗ ನಾನು ಹೇಳಿದ್ನಲ್ಲ ಆರ್ಟು ಅಥವಾ ಸೈನ್ಸ್ ಅಂತೇಳಿ, ಸೊ ಡಿಫ್ರೆನ್ಸ್ ನೋಡೋಣ, ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಈ ಕಡೆ ಆರ್ಟು, ಈ ಕಡೆ ಸೈನ್ಸ್ ಇದೆ. ಎಕ್ಸ್ಪ್ರೆಷನ್ನು, ಎವಿಡೆನ್ಸ್. ಎಕ್ಸ್ಪ್ರೆಷನ್ ಅಂದ್ರೆ ವ್ಯಕ್ತ ಮಾಡೋದು. ಆರ್ಟಲ್ಲಿ ಎಕ್ಸ್ಪ್ರೆಷನ್ ಏನ್ ಮಾಡ್ತಾರೆ, ಎಕ್ಸ್ಪ್ರೆಷನ್ ಮಾಡ್ತಾರೆ ಇತಿಹಾಸವನ್ನು, ಇಲ್ಲಿ ಎವಿಡೆನ್ಸ್ ಆಗಿ ಅದನ್ನು ತಗೊಳ್ತಾರೆ. ಸ್ಟೈಲ್, ವೆರಿಫಿಕೇಶನ್, ಇದು ಬರೆಯೋ ಪದ್ಧತಿ, ಸ್ಟೈಲ್ ಬೇರೆ, ಬಟ್ ಇಲ್ಲಿ ಎವಿಡೆನ್ಸ್ ಅನ್ನು ವೆರಿಫೈ ಮಾಡುತ್ತೆ ಸೈನ್ಸು. ಇಲ್ಲಿ ಇಮ್ಯಾಜಿನೇಷನ್ ಮಾಡಲಾಗ್ತದೆ, ಇಲ್ಲಿ ಅಬ್ಸರ್ವೇಷನ್ ಮಾಡಲಾಗ್ತದೆ. ಓಕೆನಾ. ಸೈನ್ ವಾಟ್ ಎಷ್ಟು ಡಿಫರೆನ್ಸ್ ಇದೆ. ನೆರೇಟಿವ್, ಅನಾಲಿಸಿಸ್. ಸೊ ಹೀಗೆ ಸ್ವಲ್ಪ ಡಿಫ್ರೆನ್ಸ್ ನೋಡಿದ್ವಿ ಆರ್ಟ್ ಮತ್ತು ಸೈನ್ಸಲ್ಲಿ. ಎಕ್ಸ್ಪ್ರೆಷನ್ನು, ಎವಿಡೆನ್ಸು, ಸ್ಟೈಲು, ವೆರಿಫಿಕೇಶನ್ನು, ಇಮ್ಯಾಜಿನೇಷನ್ನು, ಅಬ್ಸರ್ವೇಷನು, ಜೊತೆಗೆ ನೆರೇಟಿವ್ ಮತ್ತು ಅನಾಲಿಸಿಸ್. ಓಕೆ. ಸೊ ಇಲ್ಲಿವರೆಗೂ ನಾವು ಒಟ್ಟಾರೆಯಾಗಿ ಏನೇನು ಅಧ್ಯಯನ ಮಾಡಿದ್ದೀವಿ ಅಂತಂದರೆ, ಹಿಸ್ಟ್ರಿ ಅಂತಂದರೆ ಏನು, ಹಿಸ್ಟ್ರಿ ಯಾಕೆ ಬೇಕು ನಮಗೆ, ಯಾಕೆ ನಾವು ಅಧ್ಯಯನ ಮಾಡಬೇಕು, ಅದರ ಮಹತ್ವ ಏನು, ಇತಿಹಾಸದ ಮಹತ್ವ ಏನು, ಏನೆಲ್ಲ ನಮಗೆ ತಿಳಿಸ್ಕೊಡ್ತದೆ, ಇತಿಹಾಸವನ್ನು ಓದ್ತಕ್ಕಂಥ ಅವಶ್ಯಕತೆ ಏನಿದೆ ನಮಗೆ ಅನ್ನೋದನ್ನು ಕೂಡ ನೋಡಿದ್ವಿ. ಆಮೇಲೆ ಇತಿಹಾಸದ ವ್ಯಾಖ್ಯಾನಗಳು, ಬೇರೆ ಬೇರೆ ರೀತಿಯ ಇತಿಹಾಸಕಾರರು ತಮ್ಮದೇ ಆಗಿರ್ತಕ್ಕಂಥ ಇತಿಹಾಸದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾವು ನೋಡಿದ್ವಿ. ಜೊತೆಗೆ ಸ್ಕೋಪ್ ಆಫ್ ಹಿಸ್ಟ್ರಿ, ಇತಿಹಾಸದ ಅಧ್ಯಯನದ ವ್ಯಾಪ್ತಿ ಏನು. ಸೊ ಹಂಗೆ ನೋಡಿದ್ರೆ ಇದಕ್ಕೆ ವ್ಯಾಪ್ತಿ ಅನ್ನೋದಿಲ್ಲ, ಯಾವಾಗಲೂ ಎಕ್ಸ್ಪಾಂಡ್ ಆಗ್ತಾ ಹೋಗುತ್ತೆ ಅದು, ಎವರ್ ಎಕ್ಸ್ಪಾಂಡಿಂಗ್. ಸೊ ಹಾಗಾಗಿ ಅದರ ಬಗ್ಗೆ ನಾವು ವ್ಯಾಪ್ತಿ ಬಗ್ಗೆನೂ ಕೂಡ ಮಾತಾಡಿದ್ವಿ. ಇನ್ನ ಸ್ವರೂಪದ ಬಗ್ಗೆ, ಇತಿಹಾಸದ ಸ್ವರೂಪ, ನೇಚರ್ ಆಫ್ ಹಿಸ್ಟ್ರಿ, ಅದರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಚರ್ಚೆ ಮಾಡಿದೆ ನಾನು. ಇನ್ನು ಲಾಸ್ಟು ಇತಿಹಾಸ ಅನ್ನೋದು ವಿಜ್ಞಾನವೋ ಅಥವಾ ಕಲೆಯೋ ಅಂತ ನೋಡಿದಾಗ, ಸೊ ಅದನ್ನು ಕೂಡ ನೋಡಿದೆ. ಲಾಸ್ಟ್ಗೆ ಡಿಫ್ರೆನ್ಸಸ್, ನಾನು ಈ ಥರ ಕ್ಯಾಟಗರೈಸ್ ಮಾಡಿ ಅದನ್ನ ಹೇಳಿದ್ದೀನಿ. ಸೊ ಇವತ್ತಿಗೆ ಇಷ್ಟು ಸಾಕು ಅನ್ಸುತ್ತೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಅವರ್ LM History Academy. ಸೊ ಇಲ್ಲಿವರೆಗೂ ನಾವೇನು ಎಪಿಸೋಡ್ 1 ಮತ್ತು ಎಪಿಸೋಡ್ 2 ನೋಡಿದ್ವಲ್ಲ, ಸೊ ಎಪಿಸೋಡ್ 2 ಅಲ್ಲಿ ಅಧಿಕೃತವಾಗಿ ಹಿಸ್ಟ್ರಿ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ವಿಡಿಯೋಸ್ನ ಜಾಸ್ತಿ ನೋಡ್ರಿ, ಅರ್ಥ ಆದರೆ ಲೈಕ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಓಕೆನಾ. ಇನ್ನೂ ಹೆಚ್ಚೆಚ್ಚು ಜನ ನೋಡುವಂತಾಗಲಿ. ಸೊ ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ. ಓಕೆ. ಲರ್ನ್ ಹಿಸ್ಟ್ರಿ, build concepts, crack your competitive examinations. Okay, thank you. Until then, bye bye, take care. Okay, bye.